ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಷಯ ವಸ್ತು ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವಿಕೆ. ಇದು ನಮಗೆ ಎಲ್ಲ ಗೊತ್ತಿರುವ ಹಾಗೆ ಯಾಕೆ ಈ ತರ ಮನುಷ್ಯರನ್ನ ಅಂದ್ರೆ ಅದು ಮಕ್ಕಳನ್ನ 5 ವರ್ಷ 6 ವರ್ಷ ಮಕ್ಕಳು ಮನೆ ಮುಂದೆ ಹಾಕ್ತಿರ್ಬೇಕಾದ್ರೆ ಅವ್ರನ್ನ ಏನಿಲ್ಲ ಬೇರೆ ಯಾರೋ ಬಂದು ತೆಗೆದುಕೊಂಡು ಹೋಗ್ಬಿಡೋದು. ಆ ಮಕ್ಕಳನ್ನ ತೆಗೆದುಕೊಂಡ್ಬಿಟ್ಟು ಮಾರಾಟ ಮಾಡಿ ಅದರಿಂದ ಬಂದಂತ ಹಣವನ್ನ ತಾವು ತೆಗೆದುಕೊಳ್ಳೋದು. ಇದು ಈ ಸಾಮಾನ್ಯವಾಗಿ ಎಲ್ಲ ಕಡೆ ನಡೀತಾ ಇದೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಕಾರ್ಪೊರೇಟ್ ಏರಿಯಾಗಳಲ್ಲಿ, ನೀವು ಬಾಂಬೆದಂತಲ್ಲಿ ನೋಡ್ಬಿಟ್ರೆ ಮತ್ತೆ ಬಹಳಷ್ಟು ಕಡೆ ಇವೆಲ್ಲ ಅವ್ಯಾಹತವಾಗಿ ನಡೀತಾ ಇದಾವೆ. ಮತ್ತೆ ನಮ್ಮ ಒಂದು ನನಗೆ ಗೊತ್ತಿರೋ ಹಾಗೆ ಮೊನ್ನೆ ನಾವು ಜವಾಬ್ದಾರಿ ಆಗಿದೆ. ಮತ್ತೆ ನಾವು ಸರ್ಕಾರದಂತ ಒಂದು ಚುಕ್ಕಾಣಿ ಹಿಡಿದಂತ ನಮ್ಮ ಅಧಿಕಾರಿಗಳನ್ನು ನಮ್ಮ ಕೈಯಲ್ಲಿದೆ. ಇದನ್ನು ನಾವು ಪ್ರತಿಭಟಿಸಬೇಕು. ಮತ್ತೆ ಜನರು ಇದನ್ನ ಯಾರು ಈ ರೀತಿ ಮಾಡ್ತಾರೆ ನೋಡ್ಬೇಕು. ನೋಡಿ ನಾವೆಲ್ಲ ದಿನ ಸಹ ನೋಡ್ತಿರ್ತಾರೆ. ಎಷ್ಟೋ ಜನ ಸುಮ್ಮನೆ ಎಲ್ಲ ಗೊತ್ತಿದ್ದು ತಮಗೇನು ಗೊತ್ತಿಲ್ಲ ರೀತಿ ವರ್ತನೆ ಮಾಡ್ತಾರೆ. ಇದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ನೋವಿನ ಸಂಗತಿ. ಯಾರೇ ಆಗ್ಲಿ ತಮಗೆಲ್ಲ ಗೊತ್ತಿರ್ತದೆ, ವಿಷಯ ಗೊತ್ತಿದ್ರು ಯಾರಿಗೆ ಸಂಬಂಧಪಟ್ಟವರಿಗೆ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ನೀಡಲ್ಲ, ಪೊಲೀಸಿಗೆ ಕೋಆಪರೇಷನ್ ಮಾಡಲ್ಲ. ಅಥವಾ ನಮ್ಮಂತ ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅಲ್ಲಿ ಬಂದು ತಾವು ಮಾಹಿತಿ ಕೊಡ್ಬೋದು. ಇಲ್ಲ ಮಕ್ಕಳ ಸಹಾಯವಾಣಿ ಇದೆ, ಅಲ್ಲಾದ್ರೂ ಹೇಳ್ಬೋದು. ಎಲ್ಲಿ ಹೇಳಲ್ಲ, ಗೊತ್ತಿದ್ದ ಸುಮ್ಮನೆ ಬಿಡೋದು, ನಮಗೆ ಬೇಕಪ್ಪ ಅಂತ ಹೇಳಿ. ಮತ್ತೆ ಎಷ್ಟೋ ಕಡೆ ನಾವು ನೋಡ್ತೀವಿ ಬಾಲ್ಯ ವಿವಾಹದಂತ ಅನಿಷ್ಟ ಪದ್ಧತಿ ನಡೀತಾ ಇದೆ. ಅದನ್ನು ಸಹ ತಡೆಗಟ್ಟಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿಮ್ಮೆಲ್ಲರ ಒಂದು ಸಹಕಾರ ಬೇಕಾಗಿದೆ. ಇಂಥ ಒಂದು ನಿಮ್ಮ ಸಹಕಾರ ಇಲ್ಲದೆ ನಾವು ಒಬ್ಬರೇ ಮಾಡ್ತಕ್ಕಂಥ ಅಧಿಕಾರಿಗಳು ವರ್ಗದವ್ರು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಇಲ್ಲ. ಅದಕ್ಕೋಸ್ಕರ ನೀವಿಲ್ದೆ ನಾವಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಇದ್ರೇನೆ ನಿಮ್ಮಿಂದ ಈ ಎಲ್ಲ ಕೆಲಸಗಳು ಆಗ್ಲಿಕ್ಕೆ ಸಾಧ್ಯ. ಸಮಾಜದಲ್ಲಿ ನೀವು ಪ್ರತಿ ದಿವಸ ಜನರ ಸಂಪರ್ಕದಲ್ಲಿ ಇರ್ತೀರಿ, ಮತ್ತೆ ಸಮಾಜದ ಮಧ್ಯದಲ್ಲಿ ಇರ್ತೀರಿ. ನಿಮಗೆಲ್ಲ ಸಮಾಜದಲ್ಲಿ ಏನೆಲ್ಲ ದಿನನಿತ್ಯ ಆಗು ಹೋಗುಗಳಾಗ್ತಿದೆ ಅನ್ನೋ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ತದೆ. ದಯಮಾಡಿ ನೀವೆಲ್ಲ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮಗೆಲ್ಲ
ಈ ವಿಷಯಗಳು ಬಹಳಷ್ಟು ನಿಮಗೆ ಗೊತ್ತಿರೋ ಬೇರೆಯವ್ರಿಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ದಿನಂಪ್ರತಿ ನಿಮ್ದು ಕೆಲಸ ಇದೆ, ಎಲ್ಲಾ ಕಡೆ ಏನಾಗ್ತದೆ ಸಮಾಜದಲ್ಲಿ ಅನ್ನೋದನ್ನ ನೋಡೋದು. ಮತ್ತೆ ಅನೇಕ ಸಂಗತಿಗಳು ನಿಮ್ಗೆ ಗೊತ್ತಿದ್ರು ನೀವು ಸುಮ್ಮನೆ ಕಣ್ಮುಚ್ಚಿ ಕುತ್ಕೊಳ್ತಾರೆ. ಈಗ ಮೊನ್ನೆ ಒಂದು ನೋಡಿದ್ವಿ ನಾವು, ಅಂಗನವಾಡಿ ಕಾರ್ಯಕರ್ತರು ಯಾರೋ ಒಬ್ರು ಮೇಲೆ ಹಲ್ಲೆ ಆಯ್ತು. ಅದು ಬಹಳ ವಿವಾಹ ಪದ್ಧತಿಯನ್ನು ತಡೆಗಟ್ಟಕ್ಕೆ ಹೋಗಿ ಅಂದ್ರೆ ಮಕ್ಕಳ ಒಂದು ಮದುವೆಯನ್ನ ತಡೆ ನಿಲ್ಸಿದಕ್ಕೆ ಹೋಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಹೋಗಿ ಆ ಮಗು ಆ ಅಂಗನವಾಡಿ ಟೀಚರ್ ಅನ್ನೇ ಒಂದು ಕೊಲೆ ಮಾಡಿದಂತ ಪರಿಸ್ಥಿತಿ ಆಗಿದೆ. ಇಂಥ ಬೆಳವಣಿಗೆ ಆಗ್ತಿದೆ. ಇದಕ್ಕೆಲ್ಲ ತಾವು ಧೈರ್ಯ ಕೆಡಬಾರ್ದು, ಮತ್ತೆ ತಾವೆಲ್ಲ ಧೈರ್ಯವಾಗಿರ್ಬೇಕು. ಇದಕ್ಕೆಲ್ಲ ಕಾನೂನು ಸಪೋರ್ಟ್ ಇದೆ, ಕಾನೂನಿಂದ ಸಹಾಯ ಆಗ್ತದೆ. ಮತ್ತೆ ಆದಷ್ಟು ಈ ಎಲ್ಲ ವಿಷಯಗಳನ್ನ ತಾವು ಹೇಳ್ಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಗೊತ್ತಿಲ್ಲದವ್ರಿಗೆ ಹೇಳ್ಬೇಕು. ನಿಮ್ಮ ಮೇಲೆ ಜವಾಬ್ದಾರಿ ಬಹಳ ಇದೆ. ಮತ್ತೆ ಮಕ್ಕಳನ್ನ ಒಬ್ಬೊಬ್ಬರೇ ಅಡ್ಡಾಡ್ತಾರೆ. ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಈಗ 18-16 ವರ್ಷಕ್ಕಿಂತ ಒಳಗಿರ್ತಕ್ಕಂಥ ಮಕ್ಕಳು ಒಂದೊಂದೇ ಕಡೆ ಒಂದೊಂದು ಏರಿಯಾದಲ್ಲಿ ಹೋಗ್ತಾರೆ, ರಿಮೋಟ್ ಏರಿಯಾಗಳಲ್ಲಿ. ಅಂತ ಮಕ್ಕಳಿಗೆ ಒಬ್ಬೊಬ್ಬರು ಹೋಗ್ಬಾರ ಅಂತ ತಾವೆಲ್ಲ ತಿಳಿಸಿ ಹೇಳ್ಬೇಕು. ಮತ್ತೆ ಆ ಮಕ್ಕಳು ಸುಮ್ಮನೆ ಏನೋ ನಾಳೆ ಯಾರೋ ಎಲ್ಲಿಗೋ ಸುಮ್ಮನೆ ಹೋಗ್ತಿದ್ದಂಗೆ ಒಂದ್ 4-5 ಮಂದಿ ಹುಡುಗರು ಆ ತಂಡ ಅವ್ರ ಮೇಲೆ ದಾಳಿ ಮಾಡಿಬಿಡ್ತೈತಿ. ನಾವೆಲ್ಲ ನೋಡ್ತಿದ್ವಿ. ಒಬ್ಬೊಬ್ಬರೇ ಹೋದ್ರೆ ಹೆಣ್ಮಕ್ಳು ಹೋದ್ರೆ ಅವರಿಗೆ ಬಹಳಷ್ಟು ಕಷ್ಟಗಳು ಆಗ್ತದೆ ಈಗಿನ ಕಾಲದಲ್ಲಿ. ಅವನ್ನೆಲ್ಲ ಅವಾಯ್ಡ್ ಮಾಡಿಸ್ಬೇಕು. ನೀವು ಮಕ್ಕಳು ತಂದೆ ತಾಯಿಗಳಿಗೆ ಹೇಳ್ಬೇಕು, ಮನೆಗೆ ಹೋದಾಗ ನೀವು ಸೆನ್ಸಸ್ ಮಾಡಕ್ ಹೋಗ್ತೀರಿ, ಮತ್ತೆ ಸಮಾಜದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ನಿಮ್ಮ ನೆರವೇರಿ ಇರ್ತಾರೆ, ಅವ್ರಿಗೆಲ್ಲ ಹೇಳ್ಬೇಕಾಗಿದೆ. ನಿಮ್ ಕರ್ತವ್ಯ ಬಹಳ ಇದೆ. ಅಂಗನವಾಡಿ ಕಾರ್ಯಕರ್ತರದು ಮತ್ತೆ ಆಶಾ ಕಾರ್ಯಕರ್ತರು ನೀವೆಲ್ಲ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಇದೆಲ್ಲ ಹೇಳ್ಬೇಕು. ಮತ್ತೆ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು, ತಂದೆ ತಾಯಿಗಳಿಗೆ ತಿಳಿಸಿ ಹೇಳ್ಬೇಕು. ಸಮಾಜದಲ್ಲಿ ಅನೇಕ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಾಯ ಬೇಕು. ಮತ್ತೆ ಆ ದಿಶೆಯಲ್ಲಿ ನೀವೆಲ್ಲ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು ಹೇಳ್ತಾ ಇದ್ವಿ. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ವಕೀಲರ ಸಂಘದ ಕೆಜಿಎಫ್ ವಕೀಲರ ಸಂಘದ ಅಧ್ಯಕ್ಷರಂತ ರಾಜಗೋಪಾಲ್ ಗೌಡನವರು ಮಾತಾಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಡ್ತಾರೆ. ಈ ಒಂದು ಕಾರ್ಯಕ್ರಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕೆಜಿಎಫ್ ತಾಲೂಕು ವಕೀಲರ ಸಂಘ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ದಿನದ ವಿಚಾರ ಮಾನವ ಕಳ್ಳ ಸಾಗಾಣಿಕೆ ಬಗ್ಗೆ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಎಲ್ಲಾದ್ರೂ ಸಹ ನಾವು ನೋಡ್ತಾ ಇದ್ದೀವಿ. ಅಲ್ಲಿ 60 ವರ್ಷ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿದೆ. ಇಲ್ಲಿ 5-6 ವರ್ಷ ಮಗುವಿನ ಮೇಲೆ ಅತ್ಯಾಚಾರ ನಡೆದಿದೆ. ವರದಕ್ಷಿಣೆ ಕಿರುಕುಳ ನಡೀತಾ ಇದೆ. ಇತ್ತೀಚೆಗೆ 1 ತಿಂಗಳ ಹಿಂದೆ ಮದುವೆಯಾದ ಮದುಮಗಳು ನೇಣಿಗೆ ಶರಣಾಗಿದ್ದಾರೆ ವರದಕ್ಷಿಣೆ ಕಿರುಕುಳದಿಂದ. ಇದೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಒಂದು ರಕ್ಷಣೆ ಸರ್ಕಾರದ ಹೊಣೆ ಮತ್ತು ಮಹಿಳೆಯರಿಗೆ ಕಾನೂನಿನ ಅರಿವಿನ ಬಗ್ಗೆ ಮೂಡಿಸುವ ಸಲುವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದರ ಮುಖಾಂತರ ಜನರಿಗೆ, ಕಟ್ಟಕಡೆಯ ಪ್ರಜೆಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸ್ಥಾಪನೆ ಮಾಡಲಾಗಿದೆ ಮತ್ತು ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದೆ. ಹಾಗಾಗಿ ಮುಖ್ಯವಾಗಿ ಮಹಿಳೆಯರನ್ನ ಯಾವ ಕಾರಣಕ್ಕೋಸ್ಕರ ಅಪಹರಣ ಮಾಡ್ತಾರೆ, ಕೆಲವೊಂದು ಪಿಕ್ಚರ್ಗಳಲ್ಲಿ ನಾವು ನೋಡ್ತಾ ಇದ್ವಿ. ಮಹಿಳೆಯರನ್ನ ಅಪಹರಣ ಮಾಡಿಕೊಂಡು ಈ ಹಡಗುಗಳಲ್ಲಿ ತಗೊಂಡು ಹೋಗ್ತಾ ಇರುವಾಗ ಪೊಲೀಸ್ ಅವರು ರೈಡ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಬಟನ್ ಒತ್ತುತ್ತಾರೆ, ಎಲ್ಲ ಮಹಿಳೆಯರು ಸಮುದ್ರ ಪಾಲಾಗ್ತಾರೆ. ಇಂಥವೆಲ್ಲ ಸಹ ನಿಜವಾಗ್ಲೂ ನಡೆದಿದೆ. ಭಾರತ ದೇಶದ ಒಂದು ಮಹಾನಗರಗಳಲ್ಲಿ ಕಲ್ಕತ್ತಾ, ಚೆನ್ನೈ, ಬೆಂಗಳೂರು, ಡೆಲ್ಲಿ ಮುಂತಾದಂತ ಮಹಾನಗರಗಳಲ್ಲಿ ಮಹಿಳೆಯರನ್ನ ಅಪಹರಣ ಮಾಡಿಕೊಂಡು
ಅವರನ್ನ ವೇಶ್ಯಾವಾಟಿಕೆಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಮತ್ತು ಬಲವಂತವಾಗಿ ಅವರನ್ನ ವೇಶ್ಯಾವಾಟಿಕೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇನ್ನೊಂದು ವಾಲಂಟಿಯಾಗಿ ವೇಶ್ಯಾವಾಟಿಕೆಗೆ ಮಹಿಳೆಯರು ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಯಾವ ಕಾರಣದಿಂದ ಅಂತ ಒಂದು ಕೃತ್ಯಕ್ಕೆ ಇಳಿತಾ ಇದ್ದಾರೆ ಮಹಿಳೆಯರು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದಂತ ಒಂದು ವಿಚಾರ ಇದೆ. ಬಡತನ, ಪೋಷಣೆಗೆ, ಅವರ ಹೊಟ್ಟೆ ಬದುಕಿಗಾಗಿ ಮತ್ತು ಅವರ ಕುಟುಂಬವನ್ನ ಸಾಕೋದಕ್ಕಾಗಿ ವೇಶ್ಯಾವಾಟಿಕೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಬಾಂಬೆನಲ್ಲಿ ರೆಡ್ ಲೈಟ್ ಏರಿಯಾ ಅಂತಿದೆ, ಅದರಲ್ಲಿ ಅದೇ ವೇಶ್ಯಾವಾಟಿಕೆನೇ ಆ ಏರಿಯಾ ಇಲ್ಲ. ಮನುಷ್ಯ ಬದುಕಬೇಕು, ಅದಕ್ಕೋಸ್ಕರ ದುಡ್ಡು ಬೇಕು. ಈ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು, ಯಾವುದೋ ಒಂದು ಊರು, ಇಲ್ಲಿ ಮುಳಬಾಗ್ಲ ಹತ್ರ ಯಾವುದೋ ಒಂದು ಊರು ಇದ್ರು, ಆ ಗ್ರಾಮ ಎಲ್ಲ ವೇಶ್ಯಾವಾಟಿಕೆನೆ ಮಾಡ್ತಾ ಇದ್ರು ಅಂತ. ಹಾಗಾಗಿ ಬಡತನದಿಂದ ವೇಶ್ಯಾವಾಟಿಕೆಗೆ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಮತ್ತೆ ಬಲವಂತವಾಗಿ ಅಪಹರಿಸಿಕೊಂಡು ಹೋಗಿ ವೇಶ್ಯಾವಾಟಿಕೆಗೆ ತೊಡಗ್ತಾ ಇದ್ದಾರೆ. ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ನಾನು ಈಗಾಗಲೇ ಹೇಳಿದಾಗೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಅದನ್ನೆಲ್ಲ ತಡೆಗಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಹೋಕ್ಸೋ ಕೋರ್ಟ್ ಅಂತ ಒಂದು ಜಿಲ್ಲಾ ಮಟ್ಟದ ಒಂದು ನ್ಯಾಯಾಲಯ ಪ್ರತಿ ಜಿಲ್ಲೆಯಲ್ಲೂ ಸಹ ರಾಜ್ಯದಲ್ಲಿ, ದೇಶದಲ್ಲಿ ನಡೀತಾ ಇದೆ. ಅಂತ ಕೇಸುಗಳಲ್ಲಿ ನಡೆಯೋದಕ್ಕೆ ಸಪರೇಟ್ ಆಗಿ ಒಂದು ಜಡ್ಜ್ ಇರ್ತಾರೆ, ಸ್ಟಾಫ್ ಇರ್ತಾರೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೆದು ಇತ್ತೀಚೆಗೆ ಹಲವಾರು ನಾವು ದಿನಪತ್ರಿಕೆಗಳಲ್ಲಿ ಗಮನಿಸ್ತಾ ಇದ್ದೀವಿ. ಆ ಒಂದು ಕೇಸುಗಳಲ್ಲಿ ಅಂತ ಕೃತ್ಯವನ್ನು ಎಸಗಿದಂತ ಪಾಪಿಗಳಿಗೆ ಮರಣದಂಡನೆ ಆಗ್ಬೇಕು. ಅವ್ರಿಗೆ ಈ ಸಮಾಜದಲ್ಲಿ ಬದುಕುವಂತ ಅರ್ಹತೆ ಇಲ್ಲ ಅಂತ ಅವ್ರಿಗೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಸಹ ನ್ಯಾಯಾಲಯದ ಕಲಾಪಗಳಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಸಮಿತಿ ನಮ್ಮ ಕಾರ್ಯದರ್ಶಿಗಳು ಸಾರ್ ಅವರು, ಪ್ರಭು ಸಾರ್ ಅವರು, ನಮ್ಮ ಗೋಪಾಲ್ ಅವರು, ಹಾಗೂ ಇನ್ನು ಹೆಚ್ಚಿಗೆ ಮಾಹಿತಿ ಬೇಕು ಅಂತಂದ್ರೆ ನಿಮಗೆ ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳ ಒಂದು ಅಭಿವೃದ್ಧಿಗೆ ಮತ್ತು ಅವರ ರಕ್ಷಣೆಗಾಗಿ ನಮ್ಮ ಇಲಾಖೆ ಸಹ CDPR ಅವರು ರಾಜೇಶ್ ಅವರು ಇದ್ದಾರೆ, ತಾಲೂಕು ಮಟ್ಟದ ಅಧಿಕಾರಿ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಇದೆ. ಅದಕ್ಕೆ ಆದಂತ ಒಂದು ಫೋನ್ ನಂಬರ್ಗಳು ಸಹ ಇದೆ. ರಕ್ಷಣೆ ಬೇಕಾದ್ರೆ ಅವ್ರಿಗೇನಾದ್ರೂ ಸಹಾಯ ಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಗಾಯತ್ರಿ ಅವರ ಅಧ್ಯಕ್ಷತೆ ವಹಿಸಬೇಕಾಗಿತ್ತು. ಒಂದು ತಾಲೂಕು ದಂಡಾಧಿಕಾರಿಗಳಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂಥ ಒಂದು ಕಾರ್ಯಕ್ರಮ, ಅದು ಮಹಿಳೆಯರಿಗೋಸ್ಕರ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರೋದು ಆ ಎಮ್ಮನ ಕರ್ತವ್ಯ ಆಗಿತ್ತು. ಆದರೆ ಬೇಜವಾಬ್ದಾರಿ ತನದಿಂದ ನಡ್ಕೊಳ್ತಾ ಇದ್ದಾರೆ ಅವರು. ಹಾಗಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರದೇ ಇರುವ ಕಾರಣವನ್ನು ಕೇಳಿ ನೋಟಿಸ್ ಅನ್ನು ನೀಡಬೇಕು ಅಂತೇಳಿ ನಮ್ಮ ಸಾರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾರೇ ಆಗಲಿ ಅಧಿಕಾರಿ ಜವಾಬ್ದಾರಿ ತನದಿಂದ ನಡ್ಕೋಬೇಕು. ಈ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಜೈ ಕರ್ನಾಟಕ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಕೀಲ ಸಂಘದ ಅಧ್ಯಕ್ಷರಾದ ರಾಜಗೋಪಾಲ್ ಗೌಡನವರು ಈ ಒಂದು ಕಾರ್ಯಕ್ರಮ ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ
ಬೇತ್ಮಂಗಲ ಸಾಂತ್ವನ ಕೇಂದ್ರದ ಸಮಾಲೋಚನೆ ಪವಿತ್ರ ಮೇಡಮ್ ಅವರು ಮತ್ತೆ ಅವರು ಕಾರ್ಯಕ್ರಮ ಉದ್ದೇಶಿಸಿ 2 ಮಾತುಗಳನ್ನ ಮಾತಾಡಬೇಕು ಅಂತೇಳಿ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರು, ನ್ಯಾಯಾಧೀಶರುಗಳು ಹಾಗೂ ವಕೀಲರ ಸಂಘ, ಕೆಜಿಎಫ್ ತಾಲೂಕು ಆಡಳಿತ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್, ಕೆಜಿಎಫ್ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆ, ಹಾಗೇನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಾಂತ್ವನ ಕೇಂದ್ರದ ವತಿಯಿಂದ ನಾನು ಒಂದೆರಡು ಮಾತುಗಳನ್ನು ಹಾಕಬೇಕು ಅಂತ ಹೇಳಿರೋದ್ರಿಂದ ಈ ವಿಚಾರವಾಗಿ ಏನಂತ ಹೇಳಿದ್ರೆ ಆಗ್ಲೇ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಎಲ್ಲರೂ ಈ ವಿಚಾರವಾಗಿ ತುಂಬಾ ವಿಷಯಗಳನ್ನ ಹೇಳಿರ್ತಾರೆ. ಆ ವಿಷಯಗಳಲ್ಲಿ ಇಷ್ಟು ಜನ ನಾವ್ ಇಲ್ಲಿ ಕೇಳ್ತಾ ಇರೋರು ಎಷ್ಟು ಅರ್ಥಕೊಂಡಿದ್ದೀರೋ, ಎಷ್ಟು ನೀವು ಕೇಳಿದಿರೋ ಅಷ್ಟು ವಿಚಾರಗಳಲ್ಲಿ ಒಂದಷ್ಟು 10 ವಿಚಾರಗಳನ್ನ ತಲೆನಲ್ಲಿ ಹಾಕೊಂಡು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರಿಗೆ ಹೋಗಿ ಈ ವಿಚಾರನ ವಿನಿಮಯ ಮಾಡಿ, ಯಾರು ಈ ಸ್ಥಿತಿಯಲ್ಲಿ ಇರ್ತಾರೋ ಅವರಿಗೆ ಒಂದು ನೀವು ಅಂದ್ರೆ ಅವ್ರಿಗೆ ನೀವು ಹೇಳ್ಬೇಕಾಗತ್ತೆ ವಿಚಾರಗಳನ್ನ. ಅಷ್ಟು ಮಹಿಳೆ ಮತ್ತು ಮಕ್ಕಳ ಸಾಗಾಣಿಕೆ ನಿರ್ಮೂಲನಾ ವಿಚಾರವಾಗಿ, ಅಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ವಿಚಾರವಾಗಿ ಏನ್ ಇವತ್ತು ನಮ್ಗೆ ಸಬ್ಜೆಕ್ಟ್ ಕೊಟ್ಟಿದಾರೋ ಆ ವಿಚಾರವಾಗಿ ಸಾರ್ ಅವ್ರು ಹೇಳೋದಂಗೆ ಇದಕ್ಕೆ ಫಸ್ಟ್ ಇಲ್ಲಿ ಇವರಲ್ಲಿ ಬೀಳೋದು ಮಹಿಳೆಯರು ಮತ್ತು ಮಕ್ಕಳು ಅಂತ ಹೇಳ್ತಾ ಇದ್ರು. ಮಹಿಳೆಯರು ಯಾಕೆ ಬೀಳ್ತಾರೆ, ಮಹಿಳೆಯರು ಯಾಕೆ ಈ ಟ್ರಾಫಿಕಿಂಗ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇಗ ನಂಬುವಂತದ್ದು, ಜನಗಳನ್ನ ಬೇಗ ನಂಬಿ ಒಂದು ಅಟ್ರಾಕ್ಷನ್ ಏನಿದೆ ಆ ವಿಚಾರದಲ್ಲಿ ಬೀಳುವಂತದ್ದು. ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಮಕ್ಕಳು ಅದುರ್ಬಲರು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನು ಗೊತ್ತಿರೋದಿಲ್ಲ. ನಾವು ನೋಡಿದ್ದೇ ಸತ್ಯ ಅಂತ ನಂಬುವಂತ ವ್ಯಕ್ತಿತ್ವ ಮಕ್ಕಳಲ್ಲಿ ಇರುತ್ತೆ ಅಲ್ವಾ. ಸಮಾಜ ಆ ರೀತಿ ಅವರನ್ನ ನಂಬಿಸುವಂತ ವ್ಯಕ್ತಿಗಳಿರ್ತಾರೆ ಸಮಾಜದಲ್ಲಿ, ಎಲ್ಲರೂ ಅಲ್ಲ. ಆ ವ್ಯಕ್ತಿಗಳಿಂದ ಮಕ್ಕಳು ಮತ್ತು ಮಹಿಳೆಯರು ಇವತ್ತಿನ ದಿವಸ ಇದಾಗ್ತಾ ಇದ್ದಾರೆ ಸಮಾಜದಲ್ಲಿ. ಈಗ ನಾವು ಕಂಡಂತೆ ನಮ್ಗೆ ಒಂದು ವರಿಷ್ಠ ಕೇಸ್ ಬರುತ್ತೆ. ವರಿಷ್ಠ ಕೇಸಿಂದ ಇಲ್ಲಿ ಮಧ್ಯವರ್ತಿಗಳಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಏನಂತ ಹೇಳಿದ್ರೆ ಫಸ್ಟ್ ಈ ಒಂದು ಹೆಣ್ಣು ಮಗಳನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೊರ ತಗೊಂಡ್ ಬರ್ಬೇಕಾದ್ರೆ ಅವ್ರಿಗೆ ಆಸೆ ಆಮಿಷಗಳನ್ನ ಹೇಳ್ತಾರೆ. ಆಸೆ ಆಮಿಷಗಳು ಕೊಟ್ಟಾಗ ಆ ನಿಜವಾದ ಹೆಣ್ಣು ಮಗಳಿಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಆ ಹೆಣ್ಣು ಮಗಳು ಏನು, ನಾವು ಈಗ ಬಡವರು ದುಲ್ಬರರು, ನಮ್ಗೆ ಎಲ್ಲೋ ಒಂದ್ ಕಡೆಗೆ ಸ್ಥಾನ ಸಿಗ್ಬೇಕು, ನಾವು ಹೋಗಿ ಅಲ್ಲಿ ಸೆಟಲ್ ಆಗೋಣ ಅನ್ನೋ ಒಂದು ಮೈಂಡ್ ಸೆಟ್ ಆ ಹೆಣ್ಮಗಳಿಗೆ ಇರುತ್ತೆ. ಬಟ್ ಇದನ್ನ ಬಿಸ್ನೆಸ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಮಧ್ಯವರ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಅವರಿಂದ ಒಂದಷ್ಟು ದುಡ್ಡನ್ನ ಪಡ್ಕೊಂಡು ಇವ್ರನ್ನ ಇನ್ನೊಂದು ಮುಖಾಂತರ ಮಧ್ಯವರ್ತಿಗಳಿಗೆ ಮಾರಾಟ ಆಗಿರುತ್ತೆ ಹೆಣ್ಮಗಳು. ಅಲ್ಲಿಂದ ಬಂದು ಇಲ್ಲಿ ಒಂದು 10 ದಿವಸ ಆದ ಮೇಲಕ್ಕೆ ಆ ಹೆಣ್ಮಗಳು ಗೊತ್ತಾಗ್ತಾ ಇರುತ್ತೆ, ನಾನು ಇಲ್ಲಿ ಮದ್ವೆ ಆಗಿ ಬಂದಿದ್ದೀನಾ, ಇಲ್ಲ ಮಾರಾಟ ಆಗಿದ್ದೀನಾ, ಇಲ್ಲ ಸಂಸಾರದಲ್ಲಿ ದೂರ್ತಾ ಇದಾರ, ಇಲ್ಲ ನನ್ನ ಬಿಸ್ನೆಸ್ ಕರ್ಕೊಂಡು ಹೋಗ್ತಾ ಇದಾರ. ಈ ಎಲ್ಲಾ ಪ್ರಶ್ನೆಗಳು ಹೆಣ್ಮಗಳಿಗೆ ಬಂದಾಗ ರಿಯಾಲಿಟಿ ಏನನ್ನೋದು ಆಗ ಗೊತ್ತಾಗತ್ತೆ. ಅಂತ ಇದರಲ್ಲಿ ನಾವು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಕಂಡಂಗೆ ಇಂಥ ಹೆಣ್ಮಗಳು ಬಂದಾಗ ಅವಳಿಗೆ ಯಾವುದೇ ನಿಜಾಂಶ ಗೊತ್ತಿರೋದಿಲ್ಲ. ಯಾವುದೋ ಒಂದು ಮಧ್ಯವರ್ತಿ ಕರ್ಕೊಂಡ್ ಬರ್ತಿಂತಾನೆ ಇಲ್ಲಿಂದ ಆಕೆ ಸಂಸಾರ ಅಂತ ಹೇಳಿರ್ತಾರೆ. ಆ ಸಂಸಾರದಲ್ಲಿ ಆ ಮಾಡ್ಕೊಂಡಿರೋರ್ಗೆ ಹೇಳಿರ್ತಾರೆ ಇವ್ರು ನಮ್ಮ ರಿಲೇಷನ್, ಈ ಹುಡುಗಿ ಎಲ್ಲೋ ಮನೆ ಬಿಟ್ಟು ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಸ್ ಹತ್ತೋದ್ ಗೊತ್ತಿಲ್ಲ, ಬಸ್ ಇಳಿಯೋದ್ ಗೊತ್ತಿಲ್ಲ. ನೀವ್ ಏನ್ ಹೇಳಿದ್ರೆ ಆ ಮಾತು ಕೇಳ್ಕೊಂಡು ಈ ಮಗು ಇರುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳ್ತಾರೆ. ಮತ್ತೆ ಅವ್ರದೇ ಒಂದು ಟೀಮ್ ಬರುತ್ತೆ, ಈ ಹೆಣ್ಣು ಮಗಳು ತಪ್ಪಿ ಬಂದಿದ್ದಾಳೆ, ಇವರೇ ಮೋಸ ಮಾಡಿದ್ದಾರೆ, ನಾವು ಕರ್ಕೊಂಡು ಹೋಗೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅವರಿಂದಾನೇ ಹೆಣ್ಣು ಮಕ್ಕಳೇ ಬರ್ತಾರೆ ಮತ್ತೆ ಹೆಣ್ಮಕ್ಳು ಕರ್ಕೊಂಡು ಹೋಗೋದಿಕ್ಕೆ. ಇದು ಒಂಥರ ಜಾಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಅಲ್ಲಲ್ಲೇ ಕಮ್ಯುನಿಕೇಶನ್ ಇರುತ್ತೆ. ಬಟ್ ರಿಯಾಲಿಟಿ ಗೊತ್ತಾಗೋದೇನು ಅಂತ ಹೇಳಿದ್ರೆ ಅಂದ್ರೆ ಏನು ಗೊತ್ತಿಲ್ಲದೆ ಹೆಣ್ಣು ಮಕ್ಕಳನ್ನ ಈ ಜಾಲದಲ್ಲಿ ಸಿಕ್ಸಿ ಅವರಿಂದ ಅವರು ಬಿಸ್ನೆಸ್ ನ ಮಾಡ್ಕೊಳ್ತಾ ಇದ್ದಾರೆ. ಈಗಿರುವಾಗ ಹೆಣ್ಮಕ್ಳು ದಯವಿಟ್ಟು ಯಾವುದೇ ಒಂದು ಆಸೆ ಆಮಿಷಗಳಿಗೆ ಒಳಗಾಗದೆ ಏನಿರುತ್ತೆ ಜೀವನ ರೂಪಿಸ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಸಾಗಾಣಿಕೆ ಉದ್ದೇಶ ಏನು ಅಂತ ಹೇಳಿದ್ರೆ ಜೀತ ಕಾರ್ಮಿಕತೆ, ಅಂದ್ರೆ ಫ್ಯಾಕ್ಟ್ರಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಮತ್ತೆ ಮಕ್ಕಳನ್ನ ಈಗಲೂ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಕ್ಕಂಥ ಸನ್ನಿವೇಶಗಳು ಈಗಲೂ ಗೊತ್ತಾಗ್ತಾ ಇದೆ. ಕೃಷಿ ಕೆಲಸಕ್ಕೆ ಹೊರ ರಾಜ್ಯಕ್ಕೆ ಕರ್ಕೊಂಡೋಗಿ ಕೃಷಿ ಮಾಡಿಸ್ತಾ ಇರ್ತಕ್ಕಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದೀವಿ. ಮತ್ತೆ ಮಹಿಳೆಯರನ್ನ ಮತ್ತೆ ಮಕ್ಕಳನ್ನ ಬಲಾತ್ಕಾರ ಅಂದ್ರೆ ಅವರ ಅಂಗಾಂಗಗಳನ್ನ ಕಸಿದ್ಕೊಂಡು ಅದರಿಂದ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನ ಈಗ ಟ್ರೆಂಡಿಂಗ್ ಏನಂತ ಹೇಳಿದ್ರೆ ಬಾರ್ಗಳಲ್ಲಿ ಕ್ಲಬ್ಗಳಲ್ಲಿ ಡ್ಯಾನ್ಸರ್ಗಳಾಗಿ ಯೂಸ್ ಮಾಡ್ಕೊಳ್ತಾ ಇದಾರೆ ಗೊತ್ತಿದೆಯಾ ವಿಚಾರಗಳು?
ಗೊತ್ತಿದ್ಯಾ? ಸೊ ಆತರ ಎಲ್ಲ ಯೂಸ್ ಮಾಡ್ಕೊಳ್ತಾ ಇದಾರೆ. ಏನು ಅಂತ ಹೇಳಿದ್ರೆ ಅವರನ್ನ ನಂಬಿಸಿ ನಂಬಿಕೆಯಿಂದ ದ್ರೋಹ ಮಾಡ್ತಾ ಇರೋದು ನಂಬಿಕೆ ಇರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಏನಂತ ಹೇಳೋದು ಅಂತ ಹೇಳಿದ್ರೆ, ಸೊ ನಿಮ್ಮ ಸುತ್ತಮುತ್ತಲು ಇರೋರಿಗೆ ಒಂದಷ್ಟು ಅವೇರ್ನೆಸ್ ಕೊಡಿ. ಏನು ಅರಿವು ನೆರವು ಕಾರ್ಯಕ್ರಮಕ್ಕೆ ನೀವು ಇಲ್ಲಿ ಅಟೆಂಡ್ ಆಗಿದ್ದೀರಾ, ಸೊ ಏನು ನಿಮ್ಗೆ ನ್ಯಾಯಾಲಯದಿಂದ ಸೊ ಏನು ಕಾನೂನು ಸೇವೆಗಳ ಸಮಿತಿ ಇದೆ, ಮತ್ತೆ ಅಂದ್ರೆ ಅಕ್ಕಾಪಡೆ ಇದೆ ಇಲ್ಲಿ ಆಕ್ಚುಲಿ ಮತ್ತೆ ಮಹಿಳಾ ಸಹಾಯವಾಣಿ 181 ಇದೆ, ಮತ್ತು ತುರ್ತು ಪರಿಸ್ಥಿತಿ ಅಂತ ಹೇಳ್ಬಿಟ್ಟು 112 ಇದೆ. ಸೊ ಈ ಎಲ್ಲಾ ಸಹಾಯವಾಣಿಗಳು ತಮ್ಮ ಸೇವೆಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡ್ಬೇಕಾಗತ್ತೆ. ಮತ್ತೆ ಅದೇ ರೀತಿಯಾಗಿ ಸೊ ನಮ್ಮ ಸ್ಥಳೀಯ ದೂರು ಸಮಿತಿ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲಾ ಇದರಲ್ಲಿ ಸ್ಥಳೀಯ ದೂರು ಸಮಿತಿ ಅಂತ ಇದೆ. ಸೊ ಅದರಲ್ಲಿ 10 ಮತ್ತು 10ಕ್ಕಿಂತ ಹೆಣ್ಣು ಮಕ್ಕಳು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಆ ಕೆಲಸದ ಕಾರ್ಯಸ್ಥಳಗಳಲ್ಲಿ ಏನಾದರೂ ಲೈಂಗಿಕವಾಗಿ ಕಿರುಕುಳ ಆಗಿದ್ದೆ ಆದಲ್ಲಿ ಸೊ ಅಲ್ಲಿ ಒಂದು ಆಂತರಿಕ ದೂರು ಕಮಿಟಿ ಅಂತ ಇರುತ್ತೆ. ಆಂತರಿಕ ದೂರು ಕಮಿಟಿಗೆ ನೀವು ದೂರನ್ನ ನೀಡಬೇಕಾಗತ್ತೆ. ಸೊ ಎಲ್ಲ ಏನು ಆಂತರಿಕ ದೂರು ಕಮಿಟಿಗಳಿರುತ್ತೋ ಅಲ್ಲಿ ಎಲ್ಲ ಒಂದು ಕಮಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಈ ಕಮಿಟಿ ಇರುತ್ತೆ. ಎಲ್ಲಿ ಕಮಿಟಿ ಆಗಿರೋದಿಲ್ವೋ ಅದನ್ನ ದಯವಿಟ್ಟು ತಮ್ಮ ಗಮನಕ್ಕೆ ತಂದ್ರೆ ನಾವು ಅಲ್ಲಿ ಹೋಗಿ ಕಮಿಟಿಯನ್ನು ಮಾಡಿಸ್ತೀವಿ. ಅದೇ ರೀತಿಯಾಗಿ ಜಿಲ್ಲಾ ದೂರು ಸಮಿತಿ ಅಂದ್ಬಿಟ್ಟು ನಮ್ಮ DC ಆಫೀಸ್ ಅಲ್ಲಿ ಇದೆ, ಶಿ ಬಾಕ್ಸ್ ಇದೆ. ಯಾವುದೇ ದೂರುಗಳಿಗೆ ಸಂಬಂಧಪಟ್ಟಂತೆ ನೀವು ದೂರನ್ನ ನೀಡಬಹುದು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಬೇತ್ಮಂಗ್ಲ ಸಾಂತ್ವನ ಕೇಂದ್ರ ಅಂತ ಹೇಳ್ಬಿಟ್ಟು ಮಹಿಳೆಯರ ಪರವಾಗಿ ಸುಮಾರು 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಯಾವುದೇ ರೀತಿಯ ವರದಕ್ಷಿಣೆ, ದೈಹಿಕ ಕಿರುಕುಳ, ಕೌಟುಂಬಿಕ ಕಲಹ, ಮತ್ತೆ ಬಹುಪತ್ನಿತ್ವ ಈ ತರದ್ ಯಾವುದೇ ಸಮಸ್ಯೆಗಳೇನಾದ್ರೂ ಇದೆ ಅಂತ ಹೇಳಿದ್ರೆ ದಯವಿಟ್ಟು ದೂರು ನೋಡಿ ಅಲ್ಲಿ ಸಮಸ್ಯೆನ ಬಗೆಹರಿಸಬಹುದು ಅಂತ ನಾನು ನಿಮ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಏನು ಸಾಂತ್ವನ ಕೇಂದ್ರದ ಸಮಾಲೋಚಕರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಸ್ಥಳೀಯ ದೂರು ಸಮಿತಿಯ ಅಧ್ಯಕ್ಷರಾಗಿ ಹೊಸದಾಗಿ ಮಾಡಿದ್ದಾರೆ. ನಿಮ್ಗೇನಾದ್ರೂ ಮಹಿಳೆಯರು ಯಾವುದೇ ಒಂದು ಸಮಸ್ಯೆಗಳಿದ್ರು ಕೂಡ ಜಿಲ್ಲೆಯಲ್ಲಿ ಒಂದು ಕಮಿಟಿ ಇರುತ್ತೆ, ಅಲ್ಲಿನೂ ಕೂಡ ದೂರನ್ನ ನೀಡಬಹುದು. ಸೊ ಅವರಿಗೆ ಆ ಒಂದು ಕಮಿಟಿಗೆ ಅಧ್ಯಕ್ಷರಾಗಿ ಇರ್ತಾರೆ ಪವಿತ್ರ ಮೇಡಮ್ ಅವರು. ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮ ಏನು ಬೆಳಗ್ಗೆಯಿಂದ ನಮ್ಗೆ ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಮಹಿಳೆಯರು, ಸೊ ಅದು ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಮತ್ತೆ ನಮ್ಮ ಸ್ತ್ರೀಶಕ್ತಿ ಸಂಘದ ಮತ್ತು ಗ್ರಾಮ ಪಂಚಾಯಿತಿ NRLM ನ MDK ಅವರು ಮತ್ತೆ ಸಿಬ್ಬಂದಿ ವರ್ಗದವರು ಮತ್ತೆ ನಮ್ಮ ಇವರು ಬೆಳಗ್ಗೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿ ರೀತಿಯಲ್ಲಿ ಮಾಡಿರ್ತಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರೆ ತಾಲೂಕು ಮಟ್ಟದಲ್ಲಿ ಈಗ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಈ ತಾಲೂಕು ನೀರಿನಲ್ಲಿ ಇದೇ ಬೇತ್ಮಂಗ್ಲ ಒಂದು ಇಲ್ಲಿ ಮಾಡ್ಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡು ನಮ್ಮ ಗೌರವಾನ್ವಿತ ನ್ಯಾಯಾಧೀಶರ ಸಾಹೇಬರಿಗೆ ತಿಳಿಸ್ಮೇಲೆ ಇಲ್ಲ KGF ಬೇತ್ಮಂಗ್ಲದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ರು. ಸೊ ಈ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ ಇನ್ನ ಅದ್ದೂರಿಯಾಗಿ ನಮ್ಮ ಒಂದು ಏಕಂದ್ರೆ ಇದೊಂದು ಅವೇರ್ನೆಸ್ ಕಾರ್ಯಕ್ರಮ. ಇದು ಪ್ರತಿ ಗ್ರಾಮ ಮಟ್ಟದಲ್ಲೂ ಗ್ರಾಮ ಪಂಚಾಯತ್ ಗ್ರಾಮ ಮಟ್ಟಕ್ಕೂ ಇದು ಅವೇರ್ನೆಸ್ ಆಗ್ಬೇಕು ಅನ್ನೋ ರೀತಿನಲ್ಲಿ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ವಿ. ಸೊ ಅದ್ರಲ್ಲಿ ಏನಂದ್ರೆ ಮುಖ್ಯವಾಗಿ ಈ SIR ಅಂತ ಹೇಳ್ಬಿಟ್ಟು ಏನು ನಮ್ಮ ಮತದಾರ ಒಂದು ಇದಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಆ ಒಂದು ಇದರಲ್ಲಿ ತುಂಬಾ ಬ್ಯುಸಿ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಇನ್ನ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ಅವೇರ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾದ KC ನಾಗರಾಜ್ ಸರ್ ಅವರು ಮಾತಾಡ್ಬೇಕು ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಇವತ್ತಿನ ಈ ಕಾರ್ಯಕ್ರಮ ಮಾನವ ಕಳ್ಳ ಸಾಗಾಣಿಕೆಯ ತಡೆಗಟ್ಟುವಿಕೆಯ ಬಗ್ಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ. ಮಾನವನ ಕಳ್ಳ ಸಾಗಾಣಿಕೆ ಬಗ್ಗೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷ ರಾಜಗೋಪಾಲ್ ಅವರು ಈಗಾಗಲೇ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ. ತಮ್ಮನ್ನ ಕೂತ್ವಿ ಇಲ್ಲೇ ಯಾಕೆ ನಿಮ್ಗೆ ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಅಂದ್ರೆ,
ನಮ್ಮ ಭಾಗದಲ್ಲಿ ಮಹಿಳೆಯರಿಗೆ ಏನಾದರೂ ವಿಚಾರಗಳನ್ನು ಮುಗಿಸ್ಬೇಕಾದ್ರೆ ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ ಒಂದು ವಿಚಾರವನ್ನ ತಮ್ಮೊಂದಿಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀವಿ ಇವತ್ತು. ಯಾವ ರೀತಿ ನಾವು ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದನ್ನ. ನಿನ್ನೆ ಮೊನ್ನೆದಲ್ಲ, ಮನುಷ್ಯನು ಮನುಷ್ಯನಾಗಿ ನೋಡೋದನ್ನ ಬಿಟ್ಬಿಟ್ಟಿದ್ದಾನೆ. ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಜೀತದಾಳಿ ಪದ್ಧತಿ ಅಂತ ಮಾಡ್ತಾ ಇದ್ರು. ಬೇರೆಯವ್ರ ಮನೆಗೆ ಕೆಲಸಕ್ಕೆ ಇರ್ತಕ್ಕಂಥದ್ದು. ಅದು ಅವರು ಮನಸ್ಸು ಇಚ್ಛೆ ಪಟ್ಟು ಅವರ ಆರ್ಥಿಕ ಪರಿಸ್ಥಿತಿಗಳಿಂದ ಬೇರೆಯವ್ರ ಮನೆಗೆ ಕೆಲಸ ಮಾಡ್ತಾ ಇದ್ರು. ಹಾಗೆ ಕೆಲವು ದೇಶಗಳಲ್ಲಿ ಮನುಷ್ಯರನ್ನ ಸಂತೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರು. ಮುಖ್ಯವಾಗಿ ಆಫ್ರಿಕಾ ದೇಶಗಳಲ್ಲಿ ಈ ನೀಗ್ರೋಗಳು ಅಂತ ಕಪ್ಪು ಜನ ಏನಿರ್ತಾರೆ ಅವರನ್ನ ಬಿಳಿ ಜನ ಮಾರುಕಟ್ಟೆಗಳಲ್ಲಿ ಅವರ ದೇಹದ ಸಾಮರ್ಥ್ಯ ನೋಡಿ ಹಣ ಕೊಟ್ಟು ತಗೊಳ್ತಾ ಇದ್ರು. ಇದೆಲ್ಲ ನಾವು ಕೇಳಿರ್ತಕ್ಕಂಥದ್ದು, ಓದಿರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಈ ಒಂದು ಹಣದ ದುರಾಸೆಯಿಂದಾಗಿ ಹಲವಾರು ದುಷ್ಕರ್ಮಗಳನ್ನ ಮಾಡ್ತಾ ಹೋಗ್ತಾ ಇದ್ದಾನೆ. ಅದೇನಂದ್ರೆ ತನ್ನ ಜೊತೆಯಲ್ಲೇ ಮನುಷ್ಯನಾಗುತ್ತಂತ ಮನುಷ್ಯರನ್ನೇ ಮಾರಾಟ ಮಾಡುವಂಥದ್ದು, ಲಾಭ ಗಳಿಸುವಂಥದ್ದು. ಅದು ಬೇರೆ ಬೇರೆ ವಿಧಾನಗಳಿಂದ. ಉದಾಹರಣೆಗೆ ಅವ್ರನ್ನ ಬೆದರಿಸಿ ಅಕ್ರಮವಾಗಿ ಸಾಗಿಸಿ, ಅಥವಾ ಈ ಇತ್ತೀಚಿನ ದಿನಗಳಲ್ಲಿ ಯಾಮಾರಿಸೋದು ಅಂತ ಹೇಳ್ತೀವಿ, ಲವ್ ಜಿಹಾದ್ ಅಂತ. ಉದಾಹರಣೆಗೆ ನಾವು ನೋಡ್ತಾ ಇರ್ತೀವಿ, ಏನೋ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ ತೆಲುಗಲ್ಲಿ, ಗೋರ್ಲಿವ್ರು ನಮ್ಮೇದೆ, ಗೋರ್ಲಿವ್ರು ನಮ್ಮೇದೆ ಕಸ ಹೇಳಿ. ಕುಡಿಗಳು ಯಾವಾಗ ನಂಬೋದು ಕಟ್ಕರ್ನೆ. ಈ ಸುಮ್ಮನೆ ಹುಡುಗರು ಬಾ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗ್ಬಿಡ್ತಾರೆ. ಅವ್ರು ಬೇರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಮಾರ್ಬಿಟ್ಟು ಬರ್ತಾರೆ. ಅದು ತಿಳ್ಕೊಬೇಕಾಗತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರೀತಿ ಹೆಸರಿನಲ್ಲಿ ಕರ್ಕೊಂಡು ಹೋಗಿ ಮಹಿಳೆಯರನ್ನ ಮಾರಾಟ ಮಾಡುವಂಥದ್ದು. ಇದು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮಕ್ಕಳನ್ನ ಬೆಳೆಸುವಂತ ತಾಯಂದ್ರು ಸಣ್ಣ ಮಕ್ಕಳು ಇರುವಂತ ವಯಸ್ಸಿನಲ್ಲಿ ಹೆಣ್ಮಕ್ಳಿಗೆ ಕೆಲವು ವಿಚಾರಗಳು ತಾಯಂದ್ರ ಮೇಲೆ ಬಹಳ ಜವಾಬ್ದಾರಿ ಇರ್ತದೆ. ಬೇರೆ ಅಕ್ಕಪಕ್ಕದವರಾಗ್ಲಿ ಗೊತ್ತಿಲ್ದಿರ್ತಕ್ಕಂತಹ ಬೇರೆ ಜನಗಳು ನಮ್ಮ ಹತ್ರ ಬಂದಾಗ ಈ ಕೆಲವರು ಚಾಕ್ಲೇಟು, ಬಿಸ್ಕೆಟ್, ಐಸ್ ಕ್ರೀಮ್ ಕೊಡ್ತಾ ಕರ್ಕೊಂಡು ಹೋಗಿರೋದು ನೋಡಿದೀವಿ. ಬಹಳಷ್ಟು ಮಕ್ಕಳನ್ನ ನೋಡಿದ್ರಲ್ಲ. ಇದು ಹಳ್ಳಿ ಕಡೆ ಬಹಳ ಕಡಿಮೆ ಇರಬಹುದು ನಮ್ಮ ಭಾಗದಲ್ಲಿ, ಆದ್ರೆ ಸಿಟಿ ಕಡೆ ಬಹಳ ಜಾಸ್ತಿ. ಯಾಕೆ ಅಂದ್ರೆ ಹಳ್ಳಿ ಕಡೆ ಒಂದು ಕುರಿ ಕೋಳಿ ಕರೆದೋದು ಕೂಡ ಊರಲ್ಲೇ ಸೇರಿ ಹುಡುಕ್ತೀವಿ. ಅದೇ ರೀತಿ ಜನಗಳನ್ನು ಕೂಡ ಅಷ್ಟು ಈಸಿಯಾಗಿ ಕತ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ, ಉಳ್ಕಾಡ ಮಾಡ್ತೀವಿ, ಹೆಂಗೋ ನಂಗೆ ಹುಡುಕ್ತೀವಿ. ಆದ್ರೆ ನಗರಗಳಲ್ಲಿ ಎಲ್ಲಿ ಹೋಗ್ತಾರೆ, ಯಾರು ಹೋಗ್ತಾರೆ, ಎದುರು ಮನೆ ಪಕ್ಕದ ಮನೆ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ ನಮ್ಗೆ. ಅಂತ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಈ ಕಾಲೇಜು ಯುವತಿಯರಿಗೆ ಹೆಣ್ಮಕ್ಳಿಗೆ ಕರೆದಿದ ತಕ್ಷಣ ಓಡೋಕ್ ಬಿಡ್ತಾರೆ. ದುಬೈಯಲ್ಲಿ ಕೆಲಸ ಕೊಡ್ತೀವಿ ನಿಮ್ಗೆ, ಸಾಫ್ಟ್ವೇರು 1 ಲಕ್ಷ 2 ಲಕ್ಷ ಅನ್ನೋಷ್ಟೊತ್ತಿಗೆ ಅವ್ನ್ ಯಾರು ಕರೀತಾ ಅವನ ಏನೋ ಅಂತ ಗೊತ್ತಿಲ್ಲ. ಇವಾಗ ಸೈಬರ್ ಕ್ರೈಮ್ಸ್ ಅಂತ ಜಾಸ್ತಿ ಇದೆ. ಆನ್ಲೈನ್ಗಳಲ್ಲಿ ಅಲ್ಲಿ ಏನೋ ಬೇರೆ ದೇಶಗಳಿಗೆ ಕೆಲಸ ಕೊಡಿಸುವಂತ ನಕಲಿ ಜಾಲಗಳಿದಾವೆ. ಏನ್ ಮಾಡ್ತಾರೆ, ಇಲ್ಲಿ ಕೂಲಿಗೆ ಹೋಗಿ 500 ರೂಪಾಯಿ ಕೊಡ್ತಾರೆ, ನಾವು ದಿನಕ್ಕೆ 5,000 ಕೊಡ್ತೀವಿ, 5 ಲಕ್ಷ ತಿಂಗಳಿಗೆ ಕೊಡ್ತೀವಿ ಅಂತೆಲ್ಲ ನಕಲಿ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದನ್ನೆಲ್ಲ ವಿದ್ಯಾವಂತರ ಯುವತಿಯರು ಏನ್ ಮಾಡ್ತಾರೆ, ಪಾಪ ನಂಬ್ಕೊಂಡು ಯಾರನ್ನೋ ಸಾಲ ಸೂಲ ಮಾಡಿ ಮನೆಯಲ್ಲಿ ಒಪ್ಸಿ ಏನೋ ಪಾಸ್ಪೋರ್ಟ್ ವೀಸಾ ಮಾಡ್ಕೊಂಡು ಹೋದ್ರೆ ಅಲ್ಲಿನ ಪರಿಸ್ಥಿತಿ ಹೋದ್ಮೇಲೆ ಗೊತ್ತಾಗತ್ತೆ. ಅಲ್ಲಿರೋದಕ್ಕೂ ಆಗಲ್ಲ, ವಾಪಸ್ ಬರೋದಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತಾರೆ ಹೆಣ್ಮಕ್ಳು. ಅದಕ್ಕೋಸ್ಕರನೇ ತಮ್ಗೆಲ್ಲರಿಗೂ ಕೂಡ ಬುದ್ಧಿವಂತರಿದ್ದೀರಾ, ಮನೆಗೂ ಹೆಣ್ಮಕ್ಳು ತಾವೆಲ್ಲ ಹೋಗ್ತೀರಾ, ಭೇಟಿ ಮಾಡ್ತೀರಾ. ಅಂತ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ಯಾವುದೇ ರೀತಿಯಾದಂತಹ ಈ ಒಂದು ವ್ಯವಹಾರಗಳನ್ನ ಮಾಡಬೇಡ್ರಿ. ಅಪರಿಚಿತ ಜಾಗಗಳಿಗೆ ಹೋಗ್ಬೇಕಾದ್ರೆ ಹಿಂದೂ ಮುಂದೆ ಆಲೋಚನೆ ಮಾಡಿ ಹೋಗ್ಬೇಕು ಅಂತ ತಿಳಿ ಹೇಳಬೇಕಾಗಿರೋ ಜವಾಬ್ದಾರಿ ನಿಮ್ಮ ಆಶಾ ಕಾರ್ಯಕರ್ತರಿದೆ. ಯಾಕೆ ಅಂದ್ರೆ ಮುಖ್ಯವಾಗಿ ಎಲ್ಲಾ ಮನೆಗಳಿಗೂ ತಾವೇ ಹೋಗೋದು, ಎಲ್ಲಾ ಹೆಣ್ಮಕ್ಳ ಜೊತೆ ಚರ್ಚೆ ಮಾಡೋದು ನೀವೇ. ಹೇಳ್ಬೇಕು ಅಂದ್ರೆ ಅವ್ರ ಮನೆ ವಿಚಾರ ಪಕ್ಕದ ಮನೆ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮಿಂದಾನೇ ಹೋಗ್ಬೇಕಾಗತ್ತೆ. ಈ ಮುಖ್ಯವಾಗಿ ಈ ಬಾಲ್ಯ ವಿವಾಹದ ಬಗ್ಗೆ ಬೇರೆ ದೇಶಗಳಿಗೆ ಎಲ್ಲ ಈಗ ಏನಾಗಿದೆ, ಹೆಣ್ಮಕ್ಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಬೇರೆ ಕಡೆ ಮದುವೆ ಮಾಡ್ಬಿಡ್ತಾರೆ. ಆ ಬಾಲ್ಯ ವಿವಾಹಗಳೆಲ್ಲ ತಡೆಗಟ್ಬೇಕು ಅಂದ್ರೆ ಅದಕ್ಕೂ ಕಾರಣ ನೀವೆಲ್ಲ ಊರಲ್ಲಿ ವಿಚಾರಗಳು ಹೇಳ್ಬೇಕಾಗತ್ತೆ. ನಿಮ್ಮ CDP ಅವ್ರ ಗಮನಕ್ಕೆ ತರಬೇಕಾಗತ್ತೆ, ನಮ್ಮ ತ್ಯಾಗರಾಚಾರ್ಯ ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಅಂತ ಜವಾಬ್ದಾರಿ ಎಲ್ಲ ತಮ್ಗೆಲ್ಲ ಇದೆ. ಆ ರೀತಿಯಾದಂತ ನಾವೆಲ್ಲರೂ ಕೂಡ ಅಟ್ಲೀಸ್ಟ್ ಈ ಒಂದು ತಡೆಗಟ್ಟುವಂತ ಮಾರ್ಗಗಳನ್ನ ಪೊಲೀಸ್ ಇಲಾಖೆಯವರು ಬಹಳ ವಿಚಾರಗಳನ್ನ ಹೇಳ್ತಾ ಇರ್ತಾರೆ, ಆಗಾಗ ಪ್ರಕಟಣೆ ಮಾಡ್ತಾ ಇರ್ತಾರೆ. ಪೊಲೀಸ್ ಇಲಾಖೆಯಿಂದ ಕೂಡ ಅವಾಗ ಜಾಥಾಗಳಾಗ್ತಾ ಇರ್ತದೆ. ಅಕ್ರಮವಾಗಿ ಯಾವುದೇ ಮಹಿಳೆಯರನ್ನ ಮದುವೆ ಅಂತ ಮಾಡುವಂತದ್ದು ಆಗ್ಲಿ, ಅದೇ ರೀತಿ ತಡೆ ಹಿಡಿಯುವಂತದ್ದು ಯಾವ ರೀತಿ ತಡೆಗಟ್ಕೋಬೇಕು ಅದನ್ನ ಅನ್ನೋದ್ರ ಬಗ್ಗೆ ಹೇಳ್ತಾ ಇರ್ತಾರೆ.
ಆದ್ರೆ ಮಕ್ಕಳನ್ನ ಶಾಲೆಗೆ ತಾಯಿ ತಂದೆಯರ ಒಂದು ಜವಾಬ್ದಾರಿ ಇರುತ್ತೆ. ಮಕ್ಕಳು ಕಳ್ಸಿದ ಮೇಲೆ ಸ್ಕೂಲ್ಗೆ ಅವ್ರನ್ನ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಗಮನಿಸುವಂತ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರ್ತದೆ. ಅದೇ ರೀತಿ ಮಕ್ಕಳು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋದಾಗ ಅವ್ರನ್ನ ಗಮನಿಸುವಂತ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಇರ್ತದೆ. ಇಂಥ ವಿಚಾರಗಳನ್ನ ಯಾವ ರೀತಿ ಎದುರಿಸಬೇಕಾಗತ್ತೆ ಅನ್ನೋದನ್ನ ಪೊಲೀಸ್ ಇಲಾಖೆಯವರು ಪ್ರಕಟಣೆಗಳ ಮುಖಾಂತರ ತಿಳಿಸ್ತಾರೆ, ಬೀದಿ ನಾಟಕಗಳ ಮುಖಾಂತರ ತಿಳಿಸ್ಕೊಡ್ತಾರೆ. ಅದೇ ರೀತಿ ಅಲ್ಲಲ್ಲಿ ಪ್ರದರ್ಶನಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕೂಡ ತಾವು ಮನೆ ಮನೆಗೂ ತಲುಪಿಸಿ ಈ ತರ ಮುಂದೆ ಆಗುವಂತ ಅಹಿತಕರ ಘಟನೆಗಳನ್ನ ಆದ್ಮೇಲೆ ಸಾಯೋದ್ರ ಬದಲು ಆಗಕ್ಕಿಂತ ಮೊದಲೇ ಬುದ್ಧಿ ಹೇಳೋದು ಒಳ್ಳೇದು. ಸಮಥಿಂಗ್ ಎಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳ್ತಾರೆ. ಆದ್ಮೇಲೆ ಪಶ್ಚಾತ್ತಾಪ ಪಡಕ್ಕಿನ್ನ ಮೊದಲೇ ಆಗುವಂತ ದುರ್ಘಟನೆಗಳಿದೆ, ಅದ್ರ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಉದ್ದೇಶಿಸಿರ್ತಕ್ಕಂಥ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರು ಅಂತ ಕೆ.ಸಿ. ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಟೆಕ್ಮಂಜ ಠಾಣೆಯ PSI ಸಾಹೇಬ್ ತ್ಯಾಗರಾಜ್ ಸರ್ ಅವರು ಮಾತಾಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಶ್ರೀ ಪ್ರಭು ನೀಲಾಚಾರಿ ಬರಿಗೇರ್ ಸಾಹೇಬ್ರೆ, ವಕೀಲರ ಸಂಘದ ಅಧ್ಯಕ್ಷರಾದಂತಹ ರಾಜಗೋಪಾಲ್ ಗೌಡ್ರೆ, ಅದೇ ರೀತಿ ಉಪಾಧ್ಯಕ್ಷರಾದಂತಹ ಕೆ.ಸಿ. ನಾಗರಾಜ್ ಸರ್ ಅವರೇ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ವೆಂಕಟೇಶಪ್ಪ ಸರ್ ಅವರೇ, ನೌಕರರ ಸಂಘದ ಅಧ್ಯಕ್ಷರಾದಂತಹ ನರಸಿಂಹಮೂರ್ತಿ ಸರ್ ಅವರೇ, ಅದೇ ರೀತಿ ಸಿಡಿಪಿ ಸರ್ ಅವರೇ, ಪವಿತ್ರ ಗೌಡ ಮೇಡಮ್ ಅವರೇ, ಡೆಪ್ಯೂಟಿ ತಹಶೀಲ್ದಾರ್ ಸರ್ ಅವರೇ, ಸಂಪನ್ಮೂಲ ವ್ಯಕ್ತಿಗಳಾದಂತಹ ಕಲ್ಯಾಣ್ ಸುಂದರ್ ಮೇಡಮ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಆಶಾ ಕಾರ್ಯಕರ್ತರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಮುಖ್ಯವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ತಾಲೂಕು ಪಂಚಾಯತ್ KGF ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವಿಕೆ ಕುರಿತು ಅರಿವು ಕಾರ್ಯಕ್ರಮ ನಮ್ಮ ಬೇತ್ಮಂಗಳ ಆಯೋಜನೆ ಮಾಡಿಕೊಂಡಿದ್ದೀವಿ. ಇದಕ್ಕೆಲ್ಲ ತಾವು ಆಗಮಿಸಿರಿ. ಇತ್ತೀಚಿನ ದಿನಗಳಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಬಹಳಷ್ಟು ವರಿಯಾಗ್ತಾ ಇದೆ. ನಮ್ಮ ಜೈನ್ ಮತ್ತೆ ರಾಜಗೋಪಾಲ್ ಗೌಡರು ಮಾತಾಡುವಾಗ ಅನೇಕ ಪ್ರಸ್ತಾವನೆಗಳನ್ನು ಮಂಡಿಸಿ ವಿಚಾರಗಳನ್ನು ಹೇಳ್ತಾ ಇದ್ರು. ಮಾನವ ಕಳ್ಳ ಸಾಗಾಣಿಕೆ ಅಂತಂದ್ರೆ ಕೇವಲ ಮಹಿಳೆ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ಅಷ್ಟೇ ಅಲ್ಲ, ಅದರಲ್ಲಿ ಪುರುಷರು ಸಹ ಇನ್ಕ್ಲೂಡ್ ಆಗಿದ್ದಾರೆ. ಮಾನವ ಕಳ್ಳ ಸಾಗಾಣಿಕೆ ಮುಖ್ಯವಾಗಿ 4-5 ರೀಸನ್ಸ್ ಮಾಡ್ತಾರೆ. ಒಂದು, ಫೋರ್ಸ್ಡ್ ಲೇಬರ್ ಫಸ್ಟ್, ಅದು ಮಹಿಳೆಯರಾಗಿರ್ಬೋದು ಪುರುಷರನ್ನು ಸಹ ಆಗಿರ್ಬೋದು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಫೋರ್ಸ್ಡ್ ಮ್ಯಾರೇಜ್ಗೆ ಸಹ ಬಳಸ್ತಾರೆ ಸರ್. ಫೋರ್ಸ್ಡ್ ಮ್ಯಾರೇಜ್ಗೆ ಬಳಸ್ತಾರೆ. ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ಗೆ, ಅದು ಕಮರ್ಷಿಯಲ್ ಆಗಿರ್ಬೋದು ಮತ್ತೆ ಬೇರೆ ತರ ಅವುಗಳಿಗೂ ಬಳಸ್ತಾರೆ. ಇವೆಲ್ಲ ಆಗಬಾರ್ದು. ಕಾನೂನು ಬಾಹಿರ ಇಲ್ಲಿಗಲ್ ಟ್ರಾಫಿಕಿಂಗ್, ಪ್ರಿವೆನ್ಷನ್ ಆಫ್ ಇಲ್ಲಿಗಲ್ ಟ್ರಾಫಿಕಿಂಗ್ ಆಕ್ಟ್ ಇದೆ. ಅದೇ ರೀತಿ ಮಕ್ಕಳನ್ನ ಈ ತರ ಒಂದು ಇದಕ್ಕ ಬಳಸ್ಕೊಂಡ್ರೆ ಪೋಕ್ಸೋ ಆಕ್ಟ್ ಇದೆ. ಎಲ್ಲ ಕಾನೂನುಗಳು ಬಹಳ ಕಠಿಣವಾಗಿದ್ದಾವೆ. ಎಲ್ಲ ನಮ್ಮ ಪೊಲೀಸ್ ಇಲಾಖೆಯಿಂದ ನಿಮಗಾಗ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಇಂತಹ ಘಟನೆಗಳೇನಾದ್ರೂ ಬೆಳಕಿಗೆ ಬಂದ್ರೆ ನೀವು ನೇರವಾಗಿ ನಮಗೆ ಒಂದು ದೂರು ಕೊಡಬಹುದು. ಇಲ್ಲ, ನಮ್ಮಲ್ಲಿ ಈಗ ಹೊಸದಾಗಿ ಒಂದು ಅಕ್ಕಾಪಡೆ ಅಂತ ಮಾಡಿದೆ, ಎಲ್ಲರಿಗೂ ಗೊತ್ತಿದೆಯಲ್ಲ ಅಕ್ಕಾಪಡೆ ಅಂತ. ಸೊ ಅಕ್ಕಾಪಡೆ ಲೈನ್ಸ್ ಅಲ್ಲಿ ಇರ್ತಾ ಇರುತ್ತೆ. ಯಾವಾಗ್ಲೂ ನೀವು ಆಶಾ ಕಾರ್ಯಕರ್ತರು ಸಮಾಜದಲ್ಲಿ ಫ್ರಂಟ್ ಲೈನ್ ಅಲ್ಲಿ ಇರ್ತೀರಾ, ಪ್ರತಿ ಹಳ್ಳಿಗಳಿಗೂ ಹೋಗ್ತಾ ಇರ್ತೀರಾ, ಪ್ರತಿಯೊಂದು ಊರಿಗೂ ಭೇಟಿ ಕೊಡ್ತೀರಾ, ಜನರ ಜೊತೆ ನೇರ ಸಂಪರ್ಕದಲ್ಲಿ ಇರ್ತೀರಾ. ಕೆಲವೊಂದು ಮಹಿಳೆಯರು ಮಕ್ಕಳು ನೇರವಾಗಿ ಸಮಸ್ಯೆಗಳನ್ನ ನಮ್ಮ ಹತ್ರ ಬಂದು ಹಂಚ್ಕೊಳ್ಳೋದಕ್ಕೆ ಹಿಂಜರಿಕೆ ಬಿಡ್ತಾರೆ. ಅವ್ರೇನಾದ್ರು ನಿಮ್ಮ ಹತ್ರ ಇಂತಹ ಸಮಸ್ಯೆಗಳನ್ನ ಹಂಚ್ಕೊಂಡಾಗ ಶೇರ್ ಮಾಡಿದಾಗ ನೀವು ನಮ್ಮ ಬಳಿ ಬಂದು ದೂರು ಕೊಡಬಹುದು. ಇಲ್ಲ ಅಂತಂದ್ರೆ 112ಗೆ ಕರೆ ಮಾಡಬಹುದು. 112 ಇದೆ, ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತೆ. ಎನಿ ಟೈಮ್ 24
24/7 112 ಇದೆ. ಕರೆ ಮಾಡಿದ 5ರಿಂದ 10 ನಿಮಿಷದಲ್ಲಿ ಸ್ಪಾಟ್ಗೆ ಹೋಗ್ತಾರೆ. ಪ್ರತಿದಿನ ನಮ್ಮ ಜಿಲ್ಲೆಯಲ್ಲಿ 112 30ರಿಂದ 40 ಕೇಸಸ್ ರಿಜಿಸ್ಟರ್ ಆಗುತ್ತೆ. ನಮ್ಮದು ರೆಸ್ಪಾನ್ಸ್ ಟೈಮ್, ನಮ್ಮ ಪೊಲೀಸ್ ಇಲಾಖೆಯ ರೆಸ್ಪಾನ್ಸ್ ಟೈಮ್ ಆವರೇಜ್ 8 ನಿಮಿಷಗಳಿದೆ. ಎಷ್ಟೇ ದೂರ ಕಂಪ್ಲೇಂಟ್ ಇದ್ರು 8ರಿಂದ 10 ನಿಮಿಷದಲ್ಲಿ ನಾವು ಸ್ಪಾಟ್ ರೀಚ್ ಆಗಿ ಏನು ಸಮಸ್ಯೆ ಇದೆ ಆಲಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇದು ಅಷ್ಟೇ ಹ್ಯೂಮನ್ ಟ್ರಾಫಿಕಿಂಗ್ ಈಸ್ ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲಿ ಇದು ಒಂದು ಗ್ರೇವ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದು. ಮಾನವ ಕಳ್ಳ ಸಾಗಾಣಿಕೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ವತಿಯಿಂದ ನಮ್ಮ DSP ಸಾಹೇಬರು ಬರಬೇಕಾಗಿತ್ತು. ಆ ಕಾರಣಾಂತರಗಳಿಂದ ಬಂದಿಲ್ಲ. ಸೊ ನಮ್ಗೆ ಅಟೆಂಡ್ ಮಾಡಕ್ ಹೇಳಿದ್ರು, ನಾವು ಭಾಗವಹಿಸಿದ್ದೀವಿ. ಈ ಕಾರ್ಯಕ್ರಮವನ್ನ ಮಹಿಳಾ ಸಾಂತ್ವನ ಕೇಂದ್ರದ ಗೋಪಾಲ್ ಅವರು ಬಹಳ ಮುತುವರ್ಜಿ ವಹಿಸಿ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ವಂದಿಸುತ್ತಾ ನಮಗೆ ಒಂದು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು ಅಂತ ನಾನು ಓಪನ್ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಬಟ್ ಕಾರ್ಯನಿಮಿತ್ತ ಅವರು ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಉಪ ತಹಸೀಲ್ದಾರ್ ಜಯರಾಮ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸರ್ಕಾರಿ ವಕೀಲರ ಸಂಘದ ಅಧ್ಯಕ್ಷರಾದಂತ ನರಸಿಂಹಮೂರ್ತಿ ಸರ್ ಅವರು ಮಾತಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮಾನವ ಕಳ್ಳಸಾಗಣಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದರ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಪ್ರಭು ನೀಲಾಚಾರ್ಯ ಬಡಗೇರ ಸಾಹೇಬರು, ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ, ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಗೋಪಾಲ ಗೌಡ ಸರ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ KCN ರವರೇ, ಆಗಿರ್ತಕ್ಕಂಥ ವೆಂಕಟೇಶಪ್ಪ ಸರ್ ಅವರೇ, ಮತ್ತೆ CDP ಅವರಾಗಿರ್ತಕ್ಕಂಥ ರಾಜೇಶ್ ಅವರೇ, ಮತ್ತೆ PS ಅವರಾಗಿರ್ತಕ್ಕಂಥ ತ್ಯಾಗರಾಜ್ ಸರ್ ಅವರೇ, ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಸಾಂತ್ವನ ಕೇಂದ್ರದ ಗೋಪಾಲ್ ರವರೇ, ಮತ್ತೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರ್ತಕ್ಕಂಥ ಕಲೇಸಲಿ ಮೇಡಮ್ ಅವರೇ, ಜಯರಾಮ್ ರೆಡ್ಡಿ ಅವರೇ, ಪವಿತ್ರ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರೇ ಹಾಗೂ ಆಶಾ ಕಾರ್ಯಕರ್ತರೇ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರೇ, ನಾನು ಮುಖ್ಯವಾಗಿ ಹೇಳಿಕ್ ಬಯಸೋದೇನಪ್ಪ ಅಂದ್ರೆ, ಬಹಳಷ್ಟು ನಾನು ಕಾರ್ಯಕ್ರಮ ನೋಡಿದ್ದೀನಿ. ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಯಾಕೆ ತಮ್ಮನ್ನೇ ಹೆಚ್ಚಾಗಿ ನಾವು ಎಲ್ಲಾ ಸಂದರ್ಭಗಳಲ್ಲಿ ಅಂದ್ರೆ ತಮ್ಮನ್ನ ಕರೆಸ್ಕೊಂಡು ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಂದ್ರೆ, ನೀವು ಪ್ರತಿ ಒಬ್ರು ಕೂಡ 100 ಜನಕ್ಕೆ ಸಮ. ನೀವು ಒಬ್ರು ಇಲ್ಲಿದ್ದೀರಾ ಅಂದ್ರೆ ನಿಮ್ ಜೊತೆಲಿ 100 ಜನ ಇದ್ದಾರೆ ಅಂತ ಅರ್ಥ. ಯಾಕೆ ಅಂದ್ರೆ ನೀವು ಹೆಚ್ಚಿನದಾಗಿ ಏನೋ ಜನಸಾಮಾನ್ಯರ ಜೊತೆ ಸಂಪರ್ಕವನ್ನು ಹೊಂದಿದ್ದೀರಾ, ಸಮಾಜದ ಜೊತೆ ಕೆಳಮಟ್ಟದ ಏನು ತಳ ಮಟ್ಟದಲ್ಲಿ ತಾವು ಏನ್ ಮಾಡ್ತಾ ಇರ್ತೀರಾ, ಕೆಲಸವನ್ನ ನಿರ್ವಹಿಸ್ತಾ ಇರ್ತೀರಾ. ಹಾಗಾಗಿ ಸಾರ್ವಜನಿಕರ ಸಂಪರ್ಕ ಹೆಚ್ಚಾಗುತ್ತದೆ. ಹಾಗಾಗಿ ತಮ್ಗೆ ಈ ಒಂದು ಮಾಹಿತಿ ತಲುಪಿದ್ರೆ ಅದು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪುತ್ತೆ ಅನ್ನೋ ಉದ್ದೇಶಕ್ಕೆ ತಮಗೆ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ಕರೆಸ್ಕೊಳ್ತಕ್ಕಂತ ಕಾರ್ಯಕ್ರಮ ಒಂದು ಇಲಾಖೆ ವತಿಯಿಂದ ನಡೀತಾ ಇದೆ. ಇವತ್ತೇನು ಮಾನವ ಕಳ್ಳಸಾಗಾಣಿಕೆ ತಡೆಗಟ್ಟುವ ಬಗ್ಗೆ ಇಲ್ಲಿ ಅದ್ರ ಬಗ್ಗೆ ತಮಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿದೆ, ಮಾನವನನ್ನ ಇವತ್ತು ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ, ಹಣವನ್ನ ಮಾಡೋಕ್ಕೋಸ್ಕರ ಅವರನ್ನ ಬಳಸ್ಕೊಳ್ತಕ್ಕಂಥದ್ದು, ಅವರನ್ನ ಅಪಹರಣ ಮಾಡ್ತಕ್ಕಂಥದ್ದು ಅಥವಾ ಬಲವಂತವಾಗಿ ದುಡಿಸ್ಕೊಳ್ತಕ್ಕಂಥದ್ದು. ಇದು ಈಗಾಗಲೇ PSI ಸರ್ ಹೇಳ್ದಂಗೆ, ಬರೀ ಹೆಣ್ಮಕ್ಳನ್ನ ನಾವು ಅವರನ್ನ ಬಲವಂತವಾಗಿ ಅಥವಾ ಅವ್ರನ್ನ ಯಾವುದೋ ಒಂದು ಬಲಿಪಶುಗಳನ್ನ ಮಾಡಿ ಅವ್ರನ್ನ ವೇಶ್ಯಾವಾಟಿಕೆಗೆ ತಳ್ಳುವಂಥದ್ದು, ಪುರುಷರನ್ನ ಬಲವಂತವಾಗಿ ನಾವು ಕರ್ಕೊಂಡೋಗಿ ಬಲವಂತದ ದುಡಿಮೆ ಮಾಡಿಸ್ತಕ್ಕಂಥದ್ದು, ಅಥವಾ ಮಕ್ಕಳನ್ನ ಬಲವಂತವಾಗಿ ದುಡಿಮೆ ಮಾಡಿಸ್ಕೊಳ್ತಕ್ಕಂಥದ್ದು, ಅವ್ರ ಮುಖಾಂತರ ಭಿಕ್ಷಾಟನೆಗೆ ಆ ಮಕ್ಕಳನ್ನ ತೊಡಗಿಸ್ಕೊಳ್ತಕ್ಕಂಥದ್ದು. ಜೊತೆಗೆ ಮನುಷ್ಯನ ಅಂಗಾಂಗಗಳನ್ನ ಅವ್ರಿಗೆ ಅರಿವಿಗೆ ಬಾರದಂತೆ ಅಥವಾ ಅವ್ರನ್ನ ಬಲವಂತವಾಗಿ ಅವರ ದೇಹದ ಅಂಗಾಂಗಗಳನ್ನ ಕಸಿದುಕೊಂಡು ನಾವು ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲೇ ಬರ್ತವೆ. ಸೊ ಇದನ್ನೆಲ್ಲ ತಡೆಗಟ್ಟಕ್ಕೋಸ್ಕರನೇ ಬಹಳಷ್ಟು ಕಾನೂನುಗಳಿದಾವೆ. ಆ ಕಾನೂನುಗಳೆಲ್ಲ ನಮ್ಮ ಕಲೈಸೆಲ್ವಿ ಮೇಡಮ್ ಅವರು ಕಾನೂನುಗಳ ಬಗ್ಗೆ ತಮಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ತಗೊಂಡು ತಾವೇನು ಸಾರ್ವಜನಿಕ ಸಂಪರ್ಕದಲ್ಲಿ ಇರ್ತೀರಾ ಅದನ್ನೆಲ್ಲ ಅವ್ರಿಗೆ ತಿಳಿಸ್ಕೊಡ್ಬೇಕು. ಈಗಾಗಲೇ
ನಮ್ಮ ತ್ಯಾಗರಾಜ್ ಸರ್ ಹೇಳ್ದಂಗೆ ಸೊ ಏನು ಮಕ್ಕಳ ವಿಚಾರ ಆಗಿರ್ಬೋದು, ಪೋಕ್ಸೋ ವಿಚಾರ, ಯಾವುದೇ ಒಂದು ಸಣ್ಣ ಪುಟ್ಟ ಗಲಾಟೆ ಆದಕ್ಕೂ ಇವತ್ತು ಒಂದು ಅಕ್ಕಪಡೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಹೆಣ್ಮಕ್ಳಿಗೋಸ್ಕರ. ಸೊ ಇದನ್ನೆಲ್ಲ ಅರಿವು ತಮಗೆ ಮಾಹಿತಿ ಇದ್ರೆ ನೀವು ಮಾಹಿತಿನ ಇನ್ನೊಬ್ರು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಂಡು ಈ ಮಾಹಿತಿಯನ್ನ ಸಾರ್ವಜನಿಕ ತಲುಪಿಸ್ತಕ್ಕಂತ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು. ತಮ್ಮ ಸಹಕಾರ ಇದೆ, ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ. ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತ ಪ್ರಭು ಮೂಲಾಚಾರಿ ಬಡಿಗೇರೆ ರವರ ಸಾಹೇಬರು ಇವತ್ತು ಕಾರ್ಯಕ್ರಮವನ್ನ ಈ ಒಂದು ಮಾಡಬೇಕು ಅಂತೇಳಿ ನನಗೂ ಕೂಡ ಫೋನಲ್ಲಿ ಮಾತಾಡಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆಜಿಎಫ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂತ ಸನ್ಮಾನ್ಯ ರಾಜಗೋಪಾಲ್ ಗೌಡ್ರೆ, ಮತ್ತೆ ಕಾರ್ಯದರ್ಶಿಯಾದಂತ ನಾಗರಾಜ್ ಸರ್ ಅವರೇ, ಮತ್ತೆ ಎಲ್ಲ ನಮ್ಮ ನ್ಯಾಯಾಧೀಶರೇ, ಇಲ್ಲಿರ್ತಕ್ಕಂತ ಎಲ್ಲ ಅಧಿಕಾರಿ ಮಿತ್ರರೇ, ಎಲ್ಲ ನಮ್ಮ ಶ್ರೀಶಕ್ತಿ ಸಂಘದ ಅಂದ್ರೆ NRLM ಟೀಮ್ ಹೆಚ್ಚಿಗೆ ಅವರೇ ಇದ್ದಾರೆ. ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳೆಯರು ಕೂಡ ಇವತ್ತು ಭಾಗವಹಿಸಿದ್ರೆ. ಇಲ್ಲಿ ನಾನು ಸಾಹೇಬರಲ್ಲಿ ಸಾರಿ ಕೇಳುವುದು ಒಂದೇ, ಇವತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಕೂಡ ನಮ್ಮ SIR ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ, ಹಾಗಾಗಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ CEO ಸಾಹೇಬರು, ರಾಜ್ಯ ಮಟ್ಟದ ಸಾಹೇಬರು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜನೆ ಮಾಡಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಸರ್, ಸಾರಿ, ಏನು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಎಲ್ರು ಕೂಡ ಇವತ್ತು ನಮ್ಮ ಮಹಿಳೆಯರು ಕೂಡ ಎಲ್ಲರೂ ಆಗಮಿಸಿದ್ದಾರೆ. ಈಗ ಸಾಹೇಬರು ಈ ಒಂದು ಮಕ್ಕಳ ಕಲಸಾಗಾರಿಕೆ ಬಗ್ಗೆ ಮತ್ತೆ ನಮ್ಮ ವಕೀಲರು ಎಲ್ಲರೂ ಕೂಡ ಹೇಳಿದ್ದಾರೆ. ಮತ್ತೆ ರಿಸೋರ್ಸ್ ಪರ್ಸನ್ ಮಾತಾಡಕ್ಕೆ ಮೇಡಮ್ ಅವರು ಕಾಯ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕೂಡ ನಾವು ಹೆಚ್ಚಿಗೆ ಯಾಕಪ್ಪ ನಾವು ಇಲ್ಲಿ ಮಹಿಳೆಯರೇ ಸೇರಿಸಿದೀವಿ ಅನ್ನೋದು ಉದ್ದೇಶ ಒಂದೇ. ನಾವು ಈಗಾಗಲೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಒಂದು ಮಕ್ಕಳ ಕಲಸಾಗಾರಿಕೆ ಬಗ್ಗೆ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿ ಅಲ್ಲಿ ಕಮಿಟಿ ಉಸ್ತುವಾರಿ ವಹಿಸುವಂತಹ ಜವಾಬ್ದಾರಿ ಕೂಡ ನಾವು ಕೊಟ್ಟಿದ್ದೀವಿ. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಸಭೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಕ್ಕೂ ಕೂಡ ನಾನು ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಕೂಡ ಮತ್ತೆ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ನಾವು ಹೇಳಿದೀವಿ. ಹಾಗಾಗಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಶ್ ಅವರು ಕೂಡ ಇದ್ರ ಬಗ್ಗೆ ಕೆಲವು ಮೀಟಿಂಗ್ ನಲ್ಲಿ ಕೂಡ ನಾವು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಯಾಕಪ್ಪ ಹೆಣ್ಣು ಮಕ್ಕಳೇ ನಾವು ಜಾಸ್ತಿ ಇದ್ದೀವಿ ಅಂತಂದ್ರೆ NRLM ಅಲ್ಲಿ ನಾವು ಈಗಾಗಲೇ ನಮ್ಮ ತಾಲೂಕಲ್ಲಿ ಸುಮಾರು 1000 ಸಂಘ ಮೇಲೆ ಇದೆ ಅನ್ಸುತ್ತೆ, ಅಲ್ಲೇನಪ್ಪ? ಎಷ್ಟು ಸಂಘ ಇದೆ? 1000 ಸಂಘ ಮೇಲೆ ಇದೆ. ಹಾಗಾಗಿ ಒಂದೊಂದು ಸಂಘದಲ್ಲಿ ಒಂದು 15ರಿಂದ 20 ಜನ ನಾವು ಆ ಒಂದು ಮಹಿಳೆಯರನ್ನ ನಾವು ಸಂಘದಲ್ಲಿ ಸೇರಿಸ್ಕೊಂಡು ಅವ್ರಿಗೆ ಅವರ ಒಂದು ಜೀವನೋಪಾಯ ವೃದ್ಧಿ ಮಾಡಕ್ಕೆ ನಾವು ಅವ್ರಿಗೆಲ್ಲ ಸಾಲ ಸೌಲಭ್ಯ ಕೂಡ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಮಲ್ಲಿ ಮಹಿಳೆಯರು ಬಂದ್ರೆ ಇಲ್ಲಿ ಏನು ವಕೀಲರು ಮತ್ತೆ ನಮ್ಮ ಅಧ್ಯಕ್ಷರು ಏನು ಹೇಳಿದಾರೆ ಅದೆಲ್ಲ ವಿಚಾರವನ್ನು ತಾವು ಅಲ್ಲಿ ಪ್ರಸ್ತಾವನೆ ಮಾಡಬೇಕು. ಏನಾದ್ರೂ ನಿಮ್ಗೆ ಅಂತ ಸಮಸ್ಯೆ ಬಂದಾಗ ನಿಮ್ಗೆಲ್ಲ ಗೊತ್ತಿದೆ, ಸಹಾಯವಾಣಿ ನಂಬರು ನಾವು ಈಗಾಗಲೇ ನಿಮ್ಗೆಲ್ಲ ಕೂಡ ನಾವು ಕೊಟ್ಟಿದೀವಿ. ಮಹಿಳಾ ಮಕ್ಕಳ ಸಹಾಯವಾಣಿ ನಂಬರು ನಿಮ್ಗೆ ಗೊತ್ತಿದೆ, 10 ಎಷ್ಟಮ್ಮ 9810. ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅದು ಕೂಡ ಸಹಾಯವಾಣಿ ನಂಬರು 1091. ಇದೆಲ್ಲ ಕೂಡ ನಿಮ್ಗೆ ಗೊತ್ತಿದೆ. ನಾವು ಒಂದು ಗೋಡೆ ಮೇಲೆ ಪ್ರದರ್ಶನ ಮಾಡಕ್ಕೆ ಕೂಡ ನಾವು ರಾಜೇಶ್ ಅವರು ಹೇಳಿದಿರಲ್ಲ, ಈ ಒಂದು ಸಹಾಯವಾಣಿ ನಂಬರು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಏನು ಕಾನೂನು ನೆರವಿನ ಬಗ್ಗೆ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನ ಜನರಿಗೆ ತಿಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮದ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತು ಮಾತಾಡಲು ಅವಕಾಶ ಮಾಡಿರ್ತಕ್ಕಂಥ ನಮ್ಮ ಸಾಂತ್ವನ ಕೇಂದ್ರದ ಕಾರ್ಯದರ್ಶಿಗಳು ಮತ್ತು
ಸಿಬ್ಬಂದಿಗೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು. ಈ ಒಂದು ಈಗ ನಮ್ಮ ಬಡಿಗೆರೆ ಸಾಹೇಬ್ರು ನಮ್ಮ ಜೊತೆ ಮಾತಾಡಿದ್ರು, ತಹಸೀಲ್ದಾರ್ ಸಾಹೇಬ್ರು ಮೇಡಮ್ ಜೊತೆ ಮಾತಾಡಿದ್ರು, SIR ಬಿಸಿ ಅಂತ ಮೇಡಮ್ ಅವ್ರು ಹೇಳಿದ್ರು. ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹ ನಮ್ಮ ಯುವ ಸಾಹೇಬ್ರು ಹೇಳ್ದಂಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹ ನಮ್ಮ ಗೆ ಸಹಕಾರ ನೀಡ್ತಾ ಇದ್ದಾರೆ ಸರ್. ಹಂಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಬಟ್ ಅವರ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಎಲ್ಲ ಈ ಭಾಗದ ಆಶಾ ಕಾರ್ಯಕರ್ತರು ಸಹ ಬಂದಿದ್ದಾರೆ. ಅವ್ರಿಗೆ ಆರೋಗ್ಯ ಇಲಾಖೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಮಾನವ ಕಳ್ಳ ಸಾಗಾಣಿಕೆ ಅಥವಾ ಮಾನವ ಸಾಗಾಣಿಕೆ ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಇವರು ಅಧ್ಯಕ್ಷರು ಹೇಳಿದಂಗೆ, ನೌಕರ ಸಂಘ ಅಧ್ಯಕ್ಷರು ಹೇಳಿದಂಗೆ, ಹ್ಯೂಮನ್ ಟ್ರಾಫಿಕಿಂಗ್ ಬರೀ ಇವ್ರದೇ ಆಗಲ್ಲ, ಮಹಿಳೆಯರಿಗೂ ಮತ್ತೆ ಮಕ್ಕಳದೇ ಆಗಲ್ಲ, ಪುರುಷರಿಗೂ ಆಗುತ್ತೆ. ಅದು ವಿವಿಧ ಕಾರಣ ಇರ್ಬೋದು. ಹಿಂಗೆ ಎಲ್ಲ ಜೀತು ಪದ್ಧತಿ ಈ ರೀತಿ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇತ್ತು. ಈಗ ವಿವಿಧ ಕಾರಣಗಳ ಅಂಗಾಂಗ ಇದು, ಅವರು ಲೈಂಗಿಕ ಶೋಷಣೆ, ಕ್ವಾರಿಗಳಲ್ಲಿ ಬಳಸ್ಕೊಳ್ತಾರೆ. ಮತ್ತು ಇಲ್ಲಿಗೆಲ್ಲಾಗಿ ಏನೋ ಕೆಲಸ ನಾನು ನಿಮ್ಗೆ ಉದ್ಯೋಗ ಕೊಡ್ತೀನಿ, ಸ್ಕಿಲ್ಲಿಂಗ್ ವರ್ಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಸ್ಕಿಲ್ಲಿಂಗ್ ವರ್ಕ್ಗೆ ಬಳಸ್ಕೊಳ್ತಾರೆ. ಈ ತರ ಎಲ್ಲ ಬಳಸ್ಕೊಳ್ತಾರೆ. ಈಗ ಹೆಚ್ಚಿಗೆ ಆಗ್ತಾ ಇರೋದು ಇದು ಗ್ರಾಮೀಣ ಭಾಗಕ್ಕಿಂತ ನಗರ ಭಾಗದಲ್ಲಿ. ಗ್ರಾಮೀಣ ಭಾಗದಲ್ಲಿ ಕಡಿಮೆ, ನಗರ ಭಾಗದಲ್ಲಿ 90% ಆದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೇವಲ 10% ಆಗ್ತದೆ. ಯಾಕಂದ್ರೆ ಕೃಷಿ ಚಟುವಟಿಕೆಗಳು ಇದನ್ನ ಕ್ಷೀಣಿಸ್ತಾ ಇದ್ದಾವೆ ಗ್ರಾಮೀಣ ಭಾಗದಲ್ಲಿ. ಹಾಗಾಗಿ ಎಲ್ಲ ನಗರ ಭಾಗದಲ್ಲಿ ಹೆಚ್ಚಿಗೆ ಟ್ರಾಫಿಕಿಂಗ್ ಆಗ್ತಾ ಇದೆ. ಟ್ರಾಫಿಕಿಂಗ್ ಆದ್ರೆ ಯಾರು ಹೇಳ್ಬೇಕು? ಒಂದು ಮಕ್ಕಳ ಸಹಾಯವಾಣಿ 109, ಮತ್ತೆ ನಮ್ದು ಯೂನಿವರ್ಸಲ್ ಹೆಲ್ಪ್ ಲೈನ್ ಇದೆ, ಪೊಲೀಸ್ ಹೆಲ್ಪ್ ಲೈನ್ 112 ಹೇಳಿದ್ರೆ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಎಲ್ಲೇ ಪ್ಲೇಸ್ ಅಲ್ಲಿ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಸ್ಪಾಟ್ಗೆ ಬರ್ತಾರೆ. ಅಲ್ಲಿ 4 ಜನ ಸಿಬ್ಬಂದಿ ಇರ್ತಾರೆ. 112 24% ಕೆಲಸ ಮಾಡ್ತದೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ರಾಜ್ಯ ಗೃಹ ಇಲಾಖೆಯಿಂದ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇದೆ. ನೀವು ದಯಮಾಡಿ ಇವ್ರಿಗೆ ತಿಳಿಸ್ಬೋದು. ಒಂದು ವೇಳೆ ಅವ್ರು ಕಾಲ್ ಮಾಡಿಬಿಟ್ರೆ ಏನು ಆ ನಂಬರ್ ಗಟ್ಟಿ ಆಗಿರ್ತಾರೆ, ನೀವು ನಮಗೂ ಸಹ ಹೇಳ್ಬೋದು. ಈಗಾಗಲೇ ನಿಮ್ಗೆಲ್ಲ ಹೆಚ್ಚಿಗೆ ನಮ್ಮ ನೌಕರ ಸಂಘ ಅಧ್ಯಕ್ಷರು ಹೇಳ್ದಂಗೆ ನಿಮ್ಗೆ ಯಾಕೆ ಮಾಹಿತಿ ಕೊಡ್ತಾ ಇದೀವಿ ಅಂದ್ರೆ, ನಮ್ಮ ಯಾವಾಗ್ಲೂ ಎಲ್ಲ ಹೇಳ್ತಾ ಇರ್ತೀವಿ ನಾವೆಲ್ಲ. ಸುಮಾರು ನಮ್ಮ TLSA ಕಡೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಮನೆಯಲ್ಲಿ ಗ್ರಾಮಗಳಲ್ಲಿ ಮಹಿಳೆಯರು ಅವರ ಗಂಡನಿಗೆ ಮಾಹಿತಿ ಕೊಡದೇ ಇದ್ರು ಸಹ ನಿಮಗೆ ಇಂಚಿಂಚು ಮಾಹಿತಿ ಕೊಡ್ತಾರೆ, ಅವ್ರ ಮನೆಯಲ್ಲಿ ಏನಾಗ್ತದೆ, ಅವ್ರಿಗೇನಾಗ್ತದೆ ಪರ್ಸನಲ್ ಆಗಿ ಅಂತ. ಹಂಗಾಗಿ ತಾವು ಎಲ್ಲರೂ ಸಹ ಒಬ್ಬರು ಒಂದು ವಿಲೇಜ್ ಬಿಟ್ಕೊಂಡು, ಒಂದು ವಿಲೇಜ್ ಅಲ್ಲಿ ಏನು 1000 ಪಾಪ್ಯುಲೇಷನ್ ಇರ್ಬೋದು, 100 ಪಾಪ್ಯುಲೇಷನ್ ಇರ್ಬೋದು. ಹಂಗಾಗಿ ನಾವೆಲ್ಲ ಇದು ಮಾಹಿತಿನೂ ಸಹ ಕಾನೂನು ಅರಿವು ಸಹ ಸಂಜೆ ಕೊಡ್ತಾ ಇದ್ವಿ. ತಾವೆಲ್ಲರೂ ಸಹ ಒಂದು HM ಹೈಸ್ಕೂಲ್ HM ಆಗಿರ್ಬೋದು, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕರು ಇದ್ದಾರೆ, ಮೆಡಿಕಲ್ ಆಫೀಸರ್ಸ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಬೀಟ್ ಪೊಲೀಸ್ನವರು ಇದ್ದಾರೆ. ಎಲ್ರಿಗೂ ಸಹ ನೀವು ಮಾಹಿತಿನ ಕೊಡ್ಬೋದು. ಇಮಿಡಿಯೇಟ್ ಆಗಿ ನಿಮ್ಗೆ ನಾವು ಸ್ಪಂದಿಸ್ತೀವಿ. ಈಗಾಗಲೇ ಸರ್ ನಿಮ್ಮ ಭಾಗದಲ್ಲಿ ಚೈಲ್ಡ್ ಮ್ಯಾರೇಜಸ್ ಸಹ ಸಿನ್ಸ್ 1 year ಇಂದ ಈ ರೀತಿ ನಿರಂತರವಾಗಿ ನಾವು ಅವೇರ್ನೆಸ್ ಕೊಡ್ತಾ ಬಂದಿದ್ದೀವಿ. ಚೈಲ್ಡ್ ಮ್ಯಾರೇಜಸ್ ನಿರಂತರವಾಗಿ ಕಡಿಮೆ ಆಗ್ತಾ ಇದೆ ಸರ್. ಇದೇ ತರ ಇದ್ರ ಬಗ್ಗೆನೂ ಸಹ ನಾವು ಹೆಚ್ಚಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ನಮ್ಮ ಯುವ ಸಾರ್ವಜನಿಕ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಎವ್ರಿ 3 months ಇದು ಕಾರ್ಯಪಡೆ ಅಂತಿದೆ, ಮೀಟಿಂಗ್ಸ್ ಮಾಡಿ ನಾವು ವರದಿ ತಗೊಂಡು ನಮ್ಮ ಪ್ರಧಾನ ಕಚೇರಿಗೂ ಸಹ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಉದಾಹರಣೆಗಳನ್ನು ನಾನು ಹೇಳ್ತೀನಿ, ನಾವೇನ್ ಮಾಡಿದೀವಿ ಅಂತ. ಈ ಒಂದು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಳ್ಳ ಸಾಗಣೆಗಳಿಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಇದೆ ಅಂತ ಈ ಒಂದು ಕಾನೂನು ಬದ್ಧವಾಗಿ ಹೇಳ್ತಾ ಇದ್ದೀನಿ ನಾನು. ಕಾನೂನು ಅಡಿಯಲ್ಲಿ ಈಗ ಎಲ್ರು ಹೇಳಿದ್ದಾರೆ, ಈ ಒಂದು ಕಾಯ್ದೆ ನಾವು ITP ಅಂತ ಹೇಳ್ತೀವಿ. ITP ಅಂತ ಇಮ್ಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಫ್ ಆಕ್ಟ್ ಅಂತ 1956 ಇಸ್ವಿನಲ್ಲಿ ಜಾರಿಗೆ ತಂತು. ಈಗಾಗಲೇ ಹೇಳಿದ್ರು, ಒಂದು ಮಹಿಳೆಯನ್ನಿರ್ಬೋದು, ಮಕ್ಕಳನ್ನಿರ್ಬೋದು ಬಲವಂತವಾಗಿ ಫೋರ್ಸ್ ಮಾಡಿ ಮಾರಾಟ ಮಾಡೋದು. ಈಗ ಒಂದು ವಸ್ತು ತರ ಪ್ರಾಡಕ್ಟ್, ಒಂದು ನಾವು ಈಗ ತರಕಾರಿ ಅಂಗಡಿಗೆ ಹೋದ್ರೆ ತರಕಾರಿ ತಗೊಳ್ತೀವಿ, ಮತ್ತೆ ನಾವು ಪ್ರಾವಿಷನ್ ಸ್ಟೋರ್ಗೆ ಹೋದ್ರೆ ಅಲ್ಲಿ ನಮ್ಗೆ ಮನೆಗೆ ಏನೇನ್ ವಸ್ತುಗಳು ಬೇಕೋ ತಗೊಳ್ತೀವಿ. ಆ ಒಂದು ರೀತಿಯಲ್ಲಿ ಸಾಗಾಣಿಕೆ ಮಾರಾಟ ಮಾಡೋದು. ಇದು ಮೊದಲನೇದಾಗಿ ಬಾಂಬೆನಲ್ಲಿ ಗ್ಯಾಂಗ್ ಇತ್ತು, ಒಂದು ಗ್ಯಾಂಗ್.
ಆ ಒಂದು ಗ್ಯಾಂಗ್ ಬಂದು ಪ್ರೊಫೆಷನ್ ಅದೇ, ಅಂದ್ರೆ ಅವ್ರಿಗೆ ವೃತ್ತಿ ಅದೇ. ಒಂದಷ್ಟು ಬೇಬಿ ಸೆಲ್ಲಿಂಗ್ ಅಂದ್ರೆ ಹುಟ್ಟಿದ ಮಕ್ಕಳನ್ನು ಅವ್ರು ಬಂದು ಏನ್ ಮಾಡ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು. ಎಲ್ಲಿ ಹಾಸ್ಪಿಟಲ್ ಅಲ್ಲಿ ಉಳಿಯುತ್ತೆ, ಅನ್ಮೆಡೆಡ್ ಮದರ್ಗೆ ಹುಟ್ಟತ್ತಾ, ಅಥವಾ ನನ್ಗೆ ಮಗು ಬೇಡ ಅಂತ ಹೇಳಿ ವೈಲೇಟ್ ಮಾಡ್ತಾರೆ. ಅದು ನಂತರ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಂದ್ರೆ 18 ವರ್ಷದ ಒಳಗಿನ ಮಕ್ಕಳನ್ನು ವ್ಯಾಪಾರ ಮಾಡೋದು. ನೆಕ್ಸ್ಟ್ ವಿಮನ್. ಆ ಒಂದು ನಮ್ಮ ಕಾನೂನು ಅಡಿಯಲ್ಲಿ ಒಂದು ಮಹಿಳೆ ಬಂದು, ಯಾರು ತಪ್ಪು ತಿಳ್ಕೊಬೇಡಿ, ಒಂದು ಮಹಿಳೆ ಬಂದು ತನ್ನ ಇಚ್ಛೆಗೆ ಅಂತ ಒಂದು ಲೈಂಗಿಕ ಮತ್ತು ಬೇರೆಯವರಲ್ಲಿ ಮಾಡಿದ್ರೆ ಅದು ಕಾನೂನಲ್ಲಿ ಅಡಿಯಲ್ಲಿ ತಪ್ಪಾಗಲ್ಲ. ಬಟ್ ವಿತ್ ಕನ್ಸೆಂಟ್ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಲ್ಲಿ ಒಂದು ಹೆಣ್ಮಗು ಇರ್ಬೋದು, ಒಂದು ಮಹಿಳೆ ಇರ್ಬೋದು, ಅವರನ್ನು ಬೇರೆ ರೀತಿಯಲ್ಲಿ ಅದನ್ನ ನಾವು ಮಾರಾಟ ಮಾಡಿ ಫೋರ್ಸ್ ಮಾಡಿದ್ರೆ ಅದು ಕಾನೂನು ರೀತಿಯಲ್ಲಿ ಅಪರಾಧ ಆಗತ್ತೆ. ನಮ್ಮ ಕಾನೂನು ಅಡಿಯಲ್ಲಿ ಏನಾಯ್ತು, ನಮ್ಮ ಭಾರತ ಸಂವಿಧಾನದಲ್ಲಿ ಕೂಡ ಸಂವಿಧಾನ 23(1) ಇಲ್ಲಿಗಲಿ ಪ್ರೊಹಿಬಿಟೆಡ್ ಅಂತ, ಇಲ್ಲಿಗಲಿ ಯಾರು ಮಾಡ್ತಾರೋ ಅದನ್ನು ನಾವು ತಡೆ ಕಟ್ಟಬೇಕಾಗುತ್ತೆ. ಇಲ್ಲಿ ನೋಡಿ 3 ಬೋರ್ಡ್ಗಳಿದೆ ನಮ್ಮಲ್ಲಿ. 3 ಬೋರ್ಡ್ಗಳು ನಾವು ಭಾಷಣ ಮಾಡಕ್ಕೆ ಯಾರು ಇಲ್ಲಿ ಬಂದಿಲ್ಲ. ಇದು ಬಂದು ಒಂದು ಅರಿವಿನ ಕಾರ್ಯಕ್ರಮ. ನಿಮ್ಗೆ ಈ ಒಂದು ಅರಿವಿನ ಕಾರ್ಯಕ್ರಮ ತಗೊಂಡು ನೀವು ಬೇರೆಯವ್ರಿಗೆ ಹೇಳ್ಬೋದು, ಮಾಡ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕೋವಿಡ್ಗೆ ಮುಂಚೆ ನಾನು ಒಂದು ಕೇಸ್ ಮಾಡಿದೆ. ನಮ್ಮ ಫ್ರೆಂಡ್ ಮೈಸೂರಿನಿಂದ ಬಂದ್ರು, ಒಂದು ವಕಾಲತ್ತಲ್ಲಿ ಸೈನ್ ಮಾಡಿ ಅಂತ ಹೇಳಿದ್ರು. ನಾನು ಬೇರೆ ಕೋರ್ಟ್ಗೆ ಹೋಗ್ಬೇಕು, ಸೈನ್ ಮಾಡ್ಬಿಟ್ಟೆ. ಬೇಲ್ ಆಯ್ತು. ಆ ಕೇಸ್ ಏನ್ ವಿಚಾರ ಅಂತ ನನ್ಗಂತೂ ಗೊತ್ತಿಲ್ಲ. ಏನ್ ಸಾರ್ ಅಂದ್ರೆ, ಅರ್ಜೆಂಟ್ ಆಗಿ ಆಗ್ರಿ ಜಾಯಿಂಟ್ ವಕಾಲತ್ತು, ನೀವು ಲೋಕಲ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ರೆ ನನ್ಗೆ ಸೇಮ್ ಕೇಸ್ ಬೇಲ್ ಆಯ್ತು. ಬೇಲ್ ಆಗಿದ್ಮೇಲೆ ನನ್ಗೆ ಈ ಕೇಸ್ ಬೇಕಾಗಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ, ಮಹಿಳಾ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ಕೇಸ್ ನನಗೆ ಬೇಡ ಅಂತ ನಾನು NOC ಕೊಟ್ಬಿಟ್ಟೆ ಅವ್ರಿಗೆ. ಯಾಕಂತ ಹೇಳ್ತೀನಿ ಅಂದ್ರೆ, ಆ ಒಂದು ಮಹಿಳೆ ಬಂದು ಬೇರೆ ದೇಶದಿಂದ ಬಂದಿರೋರು, ಅವರಿಗೆ ಈ ಲೋಕಲ್ ಲ್ಯಾಂಗ್ವೇಜ್ ನಮ್ಮ ಭಾರತ ದೇಶದಲ್ಲಿ ನಾವ್ ಏನ್ ಮಾತಾಡ್ತೀವೋ ಅದು ಅವ್ರಿಗೆ ಅರ್ಥ ಆಗಲ್ಲ. ಅಂತ ಒಂದು ಮಹಿಳೆಯನ್ನು ಕರ್ಕೊಂಡು ಬಂದು ಬಂಗಾರಪೇಟೆಯಲ್ಲಿ ಇದೇ ಒಂದು ಸೇಮ್ ಏನಿಗೆ ಆ ಊರು ಎಲ್ಲಿ ಅಂತ ಗೊತ್ತಿಲ್ಲ, ಯಾರೋ ಒಬ್ಬನ್ ಕರ್ಕೊಂಡ್ ಬಂದಿದ್ದಾನೆ, ಒಂದೊಬ್ಬರಿಗೆ ಮಾರಾಟ ಮಾಡಿದ್ದಾನೆ. ಬಂಗಾರಪೇಟೆ ಪೊಲೀಸಿಂದ ಕೇಸ್ ರಿಜಿಸ್ಟರ್ ಆಗಿದೆ. ಅದು ನಡೀತಾ ಇದೆ ಕೇಸ್. ಅದು ಆ ರೀತಿ ಇದೆ. ಇತ್ತೀಚೆಗೆ ನಮ್ಮ ಜಿಲ್ಲೆ ಅಂದ್ರೆ ನಮ್ಮ ಪಕ್ಕದ ಜಿಲ್ಲೆ, ಮೊದಲು ನಮ್ಮ ಜಿಲ್ಲೆ ಆಗಿತ್ತು, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ. ಅದರಲ್ಲಿ ಸೇಮ್ ಇದು ಮಹಿಳೆಯನ್ನು ಫೋರ್ಸಬಲ್ ಆಗಿ ಮಾರಾಟ ಮಾಡಿ 3 ಜನ ಮಹಿಳೆಯರಿಗೆ ಬಂದು ಶಿಕ್ಷೆ ಆಗಿದೆ. ಫೆಬ್ರವರಿ 26 ಆಗಿದೆ. ಅದು 3 ಜನಕ್ಕೆ 7 ವರ್ಷ ಕಠಿಣ ಶಿಕ್ಷೆ ಆಗಿದೆ ಕಾನೂನು ಅಡಿಯಲ್ಲಿ. ಮೊದಲು ಬಂದು 376 ಇತ್ತು ಕಾಲಂ. ಈಗ ಬಂದು ನಮ್ಮ ಮಕ್ಕಳನ್ನು ಸಾಗಾಣಿಕೆ ಮಾಡಿ ತೊಂದರೆ ಆಗಿದೆ. ನಮ್ಮ BNS ಅಡಿಯಲ್ಲಿ 98ರಲ್ಲಿ ಅವರಿಗೆ ಕಾನೂನು ಶಿಕ್ಷೆ ಆಗುತ್ತೆ. ಮತ್ತೆ ಅದೇ ರೀತಿ 142ರಿಂದ 144ವರೆಗೂ ಈ ಮಹಿಳೆಯನ್ನು ಸಾಗಾಣಿಕೆ ಮಾಡಿದ್ರೆ ಇದಾಗತ್ತೆ ತೊಂದ್ರೆ. ಈ ಫಸ್ಟ್ ಬಂದು ಇಮ್ಮಾರಲ್ ಟ್ರಾಫಿಕ್ ಆಕ್ಟ್ ಒಂದು ನ್ಯೂಯಾರ್ಕ್ ಅಲ್ಲಿ ಮೊದಲು ಸೈನ್ ಮಾಡಿದ್ರು ನಮ್ಮ ಭಾರತ ದೇಶಕ್ಕೆ ಬರೋದಕ್ಕೆ ಮೊದಲು. ಅವಾಗ ಏನಾಯ್ತಂದ್ರೆ ಸಪ್ರೆಸಿಂಗ್ ಅಂತ ಬಂದಿತ್ತು, ಅವಾಗ ಅದನ್ನು ತಿದ್ದುಪಡಿ ಮಾಡಿದ್ರು. ಮತ್ತೆ NIA ಅಂತ ಹೇಳ್ತೀವಿ. NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇಡೀ ನಮ್ಮ ಭಾರತದಲ್ಲಿ ಪೂರ್ತಿ ಬಂದು ಪೊಲೀಸ್ ಆಫೀಸರ್ಗಳಿಗೆ ಅಧಿಕಾರ ಕೊಟ್ಟಿರ್ತಾರೆ. ಅದನ್ನು ಬಂದು ಹೈಯರ್ ಆಫೀಸರ್ಸ್ ಅಂತ ನಾವ್ ಏನ್ ಹೇಳ್ತೀವಿ, SP ಇರ್ಬೋದು, DJ ಇರ್ಬೋದು, ಅದಕ್ಕೇನೆ IG ಇರ್ಬೋದು, ಅಂತ ಒಂದು ತಂಡವನ್ನು ಮಾಡಿ ಇಂತ ಒಂದು ಇದರಲ್ಲಿ ಪೊಲೀಸ್ ಆಫೀಸರ್ಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ವಿತೌಟ್ ವಾರಂಟ್ ದೇ ಕ್ಯಾನ್ ಅರೆಸ್ಟ್ ಅಂತ ಹೇಳ್ತೀವಿ. ಈ ಒಂದು ಇದರಲ್ಲಿ ಎಲ್ಲಾದ್ರೂ ಹೋದ್ರೆ ಎಲ್ಲ ತುಂಬಾ ಈ ಒಂದು ಮಕ್ಕಳ ಸಾಗಾಣಿಕೆ ಮಾಡೋ ಒಂದು ವೃತ್ತಿ ಮಾಡೋ ವ್ಯಕ್ತಿಗಳು ಬಹಳಷ್ಟು ಧೈರ್ಯವಂತರಾಗಿರ್ತಾರೆ. ಪೊಲೀಸ್ ಹೋದ್ರೆ ಅವ್ರು ಕ್ವಶನ್ ಮಾಡ್ತಾರೆ, ಏನ್ ಮಾಡ್ತಾರೆ, ನಿಮ್ಮಲ್ಲಿ ವಾರಂಟ್ ಇದೆಯಾ ಅಂತ ಕೇಳ್ತಾರೆ. ವಾರಂಟ್ ವಿತೌಟ್ ಅರೆಸ್ಟ್ ಅವರನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗ್ಬೋದು, ಯಾಕಂದ್ರೆ ಅವ್ರು ಮಾಡಿರೋ ತಪ್ಪು ಆತರ. ಈಗ ನೀವು ಇತ್ತೀಚೆಗೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ನೀವು ಜೂನ್ 18ರಂತೂ ರಾಜಸ್ಥಾನಲ್ಲಿ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ, ನೋಡಿದೀರಾ ಮೀಡಿಯಾಗಳಲ್ಲಿ. ಏನಾಯ್ತು, ಒಂದು 13 ವರ್ಷದ ಹೆಣ್ಣು ಮಗು, ಒಂದು ಆಟೋದವನು, ಸೇಮ್ ಈ ಕಳ್ಳ ಸಾಗಾಣಿಕೆನೆ. ಆಟೋದಲ್ಲ, ಮಗು ಕೂತಿತ್ತು, ಎತ್ಕೊಂಡು ಹೋಗಿ ಒಂದು ರಾಜ್ಯದಲ್ಲಿ ಮಾರಾಟ ಮಾಡಿದ್ನು, ಅಲ್ಲಿಂದ ಇನ್ನೊಂದು ರಾಜ್ಯಕ್ಕೆ ಹೋಯ್ತು. 32 ಜನ ಆ ಮಗುವಿಗೆ ಲೈಂಗಿಕ ಕಿರುಕುಳ ಕೊಟ್ರು. ಆ ಮಗು ಸತ್ತೋಗ ಏನ್ ಹೇಳಿತು, ನಾನು ಇನ್ನೊಂದು ಜನ್ಮ ಅಂತ ನನಗಿದ್ರೆ ನಾನು ಈ ಭಾರತ ದೇಶದಲ್ಲಿ ಹುಟ್ಟಬಾರ್ದು ಅಂತ ಪ್ರಾಣ ಬಿಟ್ಟಿದೆ. ಇದೆಲ್ಲ ಕೇಳಿದ್ರೆ ಮಹಿಳೆಯರಾಗಿ ಇದ್ದು ನಮ್ಗೆ ಕೂಡ ಏನಾಗುತ್ತೆ ಅಂದ್ರೆ ಒಂದು ನಾಚಿಕೆ ಆಗ್ತಾ ಇದೆ. ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ.
ಈ ಒಂದು ಕಾನೂನು ಅರಿವಲ್ಲಿ ಹೇಳ್ತೀನಿ, 3 ವರ್ಷ ಮಗುವಿನಿಂದ ಹಿಡಿದು 80 ವರ್ಷದವರೆಗೂ ಯಾವುದೇ ಒಂದು ಮಹಿಳೆಗೆ ರಕ್ಷಣೆ ಇಲ್ಲದ ಆಗಿದೆ. ಈ ಅರಿವಿನ ಕಾರ್ಯಕ್ರಮ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಜನರಲ್ಲಿ ಅರಿವು ಮೂಡಿಸೋಣ ಅಂತ ಒಂದು ಉದ್ದೇಶಕ್ಕಾಗಿ ನಾವು ಹೇಳ್ಬೋದು. ಯಾಕಂದ್ರೆ ಈ ತರ ಮಾಡಬಾರ್ದು ಅಂತ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ನಾವು ಒಬ್ರೇ ಮಾಡಿದ್ರೆ ಏನು ಆಗಲ್ಲ, ಸಮಾಜ ಇರ್ಬೇಕು, ಸರ್ಕಾರ ಇರ್ಬೇಕು, ನಮ್ಮ ಜೊತೆಯಲ್ಲಿ ಸಂಘ ಸಂಸ್ಥೆಗಳಿರ್ಬೇಕು, ಸಂಘಟನೆಗಳು ಇರ್ಬೇಕು, ಸಮುದಾಯ ಇರ್ಬೇಕು, ಎಲ್ಲ ಇದ್ರೆ ಮಾತ್ರ ನಾವು ಕೈ ಜೋಡಿಸಿ ತಿಳ್ಬೋದು ಅಷ್ಟೇ. ಪುನರ್ವಸತಿ ಕಲ್ಪಿಸೋದು, ದಾಳಿ ಮಾಡೋದು, ಈ ಒಂದು ತಪ್ಪನ್ನು ಮಾಡಿದ್ರೆ ನಮ್ಮ ಟ್ರಯಲ್ ಕೋರ್ಟ್ ಅಲ್ಲಿ ಆ ಒಂದು ವ್ಯಕ್ತಿಗೆ ಒಂದು ಬೇಲ್ ಸಿಗಲ್ಲ, ಹೊರಗಡೆ ಬರಕ್ ಆಗಲ್ಲ. 10 ವರ್ಷ ಕಾಲ ಕಠಿಣ ಶಿಕ್ಷೆ ಅವರಿಗೆ ಅಂತ ಜೈಲ್ ಪಾಲಾಗ್ತಾರೆ. ಇದು ಒಂದು ಕಾನೂನು ರೀತಿಯಲ್ಲಿ ನಾವು ಹೇಳ್ಬೋದಾಗಿದೆ. ಮತ್ತೆ ಅದೇ ರೀತಿಯಲ್ಲಿ ಕೆಲವೊಂದು ನಾವು ನೋಡುವಾಗ ಅಫಿಷಿಯಲ್ ಆಗಿ ನಾವು ನೋಡುವಾಗ ಕಾನೂನು ರೀತಿಯಲ್ಲಿ ಸುಮಾರು ಕೇಸ್ಗಳು 584 ಕೇಸ್ಗಳು ದಾಖಲೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಸುಮಾರು ಕೇಸ್ಗಳು ಕನ್ವಿಕ್ಷನ್ ಆಗಿದೆ, ಪ್ರೂವ್ ಆಗಿದೆ. ಯಾಕಂದ್ರೆ ಅವ್ರಿಗೆ ಇದಾಗತ್ತೆ. ಈ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಮೊನ್ನೆ ಒಂದು ಲಾಸ್ಟ್ ವೀಕ್ ಒಂದು ನಮ್ಮ ಭಾರತದ ಒಂದು ಪ್ರೆಸಿಡೆಂಟ್ ಅಧ್ಯಕ್ಷರು ದ್ರೌಪದಿ ಮುರ್ಮು ಮೇಡಮ್ ಒಂದು ಮಾತು ಹೇಳಿದ್ರು, ಸ್ಟೇಟ್ಮೆಂಟ್ ಅಲ್ಲಿ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ಕಾನೂನು ಜುಡಿಷಿಯರಿಗೆ ಹೋದ್ರೆ ಆ ಒಂದು ತಪ್ಪು ಮಾಡಿದ ವ್ಯಕ್ತಿಗೆ 3 ವರ್ಷ 6 ವರ್ಷ 10 ವರ್ಷ ಶಿಕ್ಷೆ ಕೊಡ್ತಾರೆ. ಎರಡನೇದು ಜೈಲಲ್ಲಿ ಹೋಗಿ ಅವ್ರು 3 ಹೊತ್ತು ಊಟ ಮಾಡ್ಕೊಂಡು ಚೆನ್ನಾಗಿ ಸುಖವಾಗಿ ಬದುಕ್ತಾ ಇದ್ದಾರೆ. ಆದ್ರೆ ನಾನೊಂದ್ ಮಾತು ಹೇಳ್ತಾ ಇದ್ದೀನಿ, ಎನ್ಕೌಂಟರ್ ಅಂತ ಹೇಳ್ಬಿಟ್ರು. ತಪ್ಪು ಮಾಡಿದಾನೆ ಅಂದ್ರೆ ಇಮಿಡಿಯೇಟ್ ಎನ್ಕೌಂಟರ್ ಮಾಡಿ. ನಮ್ಮ ದೇಶದ ಮೊಟ್ಟ ಮೊದಲನೇ ಪ್ರಜೆಯಾಗಿರೋ ದ್ರೌಪದಿ ಮುರ್ಮು ಮೇಡಮ್ ಆ ತರ ಒಂದ್ ಮಾತು ಹೇಳಿದ್ದಾರೆ ಅಂದ್ರೆ ಆಗ ಯಾವ ರೀತಿಯಲ್ಲಿ ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ರಕ್ಷಣೆ ಇದೆ ಅಂತ ಹೇಳಿ ಪ್ರತಿ ಒಂದು ಮಹಿಳೆಯರು ಕೂಡ ತಾವು ತಿಳ್ಕೋಬೇಕಾಗಿದೆ. ನಾವೇನೋ ಲಾಯರ್ ಆಗಿದ್ದು ಕಾನೂನು ಗೊತ್ತಿದೆ ಅಂತ ಇಲ್ಲ, ಪ್ರತಿ ಒಂದು ಸಾಧಾರಣ ಜನರು, ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಗಮನ ಹರಿಸಬೇಕಂತ ಹೇಳಿ ನನಗೆ ಎಲ್ಲವನ್ನು ಹೇಳಕ್ಕೆ ಅವಕಾಶ ಆಗಿಲ್ಲ. ನಾನು ಮಾತಾಡ್ಬೇಕಂದ್ರೆ ಬೇರೆ ವಿಚಾರಗಳ ಕಾನೂನು ಬಗ್ಗೆ ಹೇಳ್ತಾ ಇದ್ದೆ. ನನ್ಗೆ ಕಾಲಾವಕಾಶ ಕಡಿಮೆ ಇದೆ, ನ್ಯಾಯಾಲಯಕ್ಕೆ ಹೋಗ್ಬೇಕು. ಮತ್ತೆ ನನಗೆ ಈ ಒಂದು 2 ಮಾತುಗಳನ್ನು ತಮ್ಮ ಮುಂದೆ ಇಡಕ್ಕೆ ಅವಕಾಶ ನೀಡಿದೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.